ನಾರ್ಮಲಿ ವಯಸ್ಸಾದ್ರಲ್ಲಿ ನಾವು ತುಂಬಾ ಸಾಮಾನ್ಯವಾಗಿ ಕೇಳ್ಪಡ್ತೀವಿ. ಯಾಕೆ ಅಂದ್ರೆ ವಯಸ್ಸಾಗ್ತಾ ಇದ್ದಂಗೆ ಬಾಡಿಯಲ್ಲಿ ವಿಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ. ಹೆಂಗೆ ನಮ್ದು ನೀ ಜಾಯಿಂಟ್ ಅಲ್ಲಿ ಮೂಳೆ ಸವಿದು ಅಂತೀವಲ್ಲ, ಅದೇ ತರ ಸ್ಪೈನಲ್ ಕೂಡ ಮೂಳೆ ಸವಿಯುತ್ತೆ. ಸೊ ಮೂಳೆ ಸವಿಯೋದಕ್ಕೆ ಸ್ಟಾರ್ಟ್ ಆದಾಗ ಆ ಮೂಳೆ ನೋವು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ವಯಸ್ಸಾದವರಲ್ಲಿ ಈ ಡಿಸ್ಕ್ ಅಂತ ಇರುತ್ತೆ. ಸೊ ಡಿಸ್ಕ್ ಅಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಇರುತ್ತೆ ವಯಸ್ಸಾಗ್ತಾ ಆಗ್ತಾ. ಆಗ ಸಡನ್ ಆಗಿ ಮುಂದೆ ಬಗ್ಗೋದು, ತೂಕ ಎತ್ತೋದು ಮಾಡಕ್ ಹೋದ್ರೆ ಕರೆಕ್ಟಾಗಿ ಒಳ್ಳೆ ಪೋಸ್ಚರ್ ಗೊತ್ತಿಲ್ಲದೆ ಆಗ ಆ ಡಿಸ್ಕ್ ಆಚೆ ಬಂದ್ಬಿಟ್ಟು ನೀವು ಸಡನ್ ಆಗಿ ಲಾಕ್ ತರ ಆಗ್ಬಿಡುತ್ತೆ. ಸೊ ಹಂಗಾಗಿ ನೀವು ಸಡನ್ ಆಗಿ ಆ ಮಾಂಸಖಂಡೆಲ್ಲ ಹಿಡ್ಕೊಂಡ್ಬಿಟ್ಟು ನೋವು ತರ ಆಗುತ್ತೆ, ನೋವು ಆಗ್ತದೆ ಅಂತಾರೆ ಬೆನ್ನಲ್ಲಿ. ಆ ಒಂದು ಪಾಯಿಂಟ್ ಮಾತ್ರ ತೋರಿಸಿ ಇಲ್ಲೇ ನೋವಾಗುತ್ತೆ ಅಂತಾರೆ. ಇಲ್ಲ ಅಂದ್ರೆ ಈಗ ರಾತ್ರಿ ಮಲಗಿದ್ದೆ ಬೆಳಗ್ಗೆ ಎದ್ದೆ ಸಡನ್ ಆಗಿ ನೋವಾಗ್ತಾ ಇದೆ ಅಂತಾರೆ. ಇವಾಗ ಡೆಸ್ಕ್ ವರ್ಕ್ ಮಾಡೋರಲ್ಲಿ ಕೂಡ ಕಾಮನ್ ಆಗಿ ಬ್ಯಾಕ್ ಪೇನ್ ಅಥವಾ ಈ ಪೇನ್ಗಳು ಇರುತ್ತೆ. ನಮ್ಗೆ ಕಾಮನ್ ಆಗಿ ಆ ಥರ ಪೇನ್ ಬಂದಾಗ ಮನೇಲಿ ಹೇಳ್ತಾರೆ, ಏನು ಇಷ್ಟು ಬೇಗ ನೀನು ಮುದುಕಿ ಆಗಿಬಿಟ್ಟಿ ಅಂತ ಹೇಳ್ಬಿಟ್ಟು. ಸೊ ಆ ಥರ ಡೆಸ್ಕ್ ವರ್ಕ್ ಮಾಡೋದು ಅದೆಲ್ಲ ಪ್ರಾಬ್ಲಮ್ ಆಗುತ್ತಾ ಅಂತ? 45-60 ಮಿನಿಟ್ಸ್ ಅಂದರೆ 60 ನಿಮಿಷ ಮೇಲೆ ನೀವು ಒಂದೇ ಜಾಗದಲ್ಲಿ ಕೂತ್ಬೇಕಾದ್ರೆ ಸ್ಪೈನ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಬರುತ್ತೆ. ಅದನ್ನ ಇಂಟ್ರಾಡಿಸ್ಕಲ್ ಪ್ರೆಷರ್ ಅಂತೀವಿ. ಡಾಕ್ಟರ್, ಈಗ ಯಾವ ವಯಸ್ಸಿನಲ್ಲಿ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂತ? ಯಾಕಂದ್ರೆ ಚೈಲ್ಡ್ಹುಡ್ ಅಲ್ಲಿ ಹೇಳ್ತಾರೆ ಬೋನ್ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ ಅಂತ. ಹಾಗಾದ್ರೆ ಯಾವ ಏಜ್ ಅಲ್ಲಿ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ? ಮೇನ್ ಆಗಿ ಕರೆಕ್ಟ್ ಆಗಿ ಆ ಮಾಡೋ ರೀತಿ ಗೊತ್ತಿರಬೇಕು. ಆ ರೀತಿ ಗೊತ್ತಿರೋ ನಮಗೆ ಹೇಳ್ಕೊಟ್ಟಾಗ ಅದು ಕರೆಕ್ಟ್ ಆಗಿ ಮಾಡಿದಾಗ ನಮ್ಮ ಬೆನ್ನಿನ ಮೇಲೆ ಆ ಪ್ರಭಾವ ಬೀರುತ್ತೆ. ಪ್ರೆಷರ್ ಪಾಯಿಂಟ್ಸ್ ಅಂತೀವಿ, ಆ ವೈಬ್ರೇಷನ್ ಪ್ರೆಷರ್ಸ್ ಅಂತೀವಲ್ಲ, ಅದು ಕರೆಕ್ಟ್ ಆಗಿ ಬಿದ್ದಾಗ ಆ ಸ್ಟಿಮ್ಯುಲೇಟ್ ಮಾಡುತ್ತೆ ಬೋನ್ ಗ್ರೋತ್ನ. ಅಂದರೆ ಮೂಳೆ ಬೆಳೆಯೋಕ್ಕೆ ಅದು ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಸೊ ನಾರ್ಮಲಿ ಇದು ಹೆಂಗಸರಲ್ಲಿ ತುಂಬ ಸಾಮಾನ್ಯವಾಗಿ ಕಂಡು ಬರುತ್ತೆ. ಸೊ 45 ವರ್ಷ ಮೇಲೆ ಪೋಸ್ಟ್ ಮೆನೋಪಾಸ್ ಅಂತೀವಿ. ಸೊ ಆಗ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಈ ಹಾರ್ಮೋನಲ್ ಚೇಂಜಸ್ ಆದಾಗ ಏನಾಗುತ್ತೆ, ನಮ್ಮ ಮೂಳೆಯಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಅಂಶ ಕಡಿಮೆ ಆಗುತ್ತೆ. ಈಗ ಏನೂ ಏಟಾಗಿಲ್ಲ, ಕೂತಿದ್ರು, ಊಟ ಮಾಡಿದ್ರು, ಸಡನ್ ಆಗಿ ನೋವು ಬರಕ್ಕೆ ಸ್ಟಾರ್ಟ್ ಆಯ್ತು ಅಂದಾಗ ನೀವು ನಿಮ್ಮ ಡಾಕ್ಟರ್ ಭೇಟಿ ಮಾಡ್ಬೇಕಾಗಿ ಬರುತ್ತೆ. ಯಾಕೆ ಅಂದ್ರೆ ಅಲ್ಲಿ ವೆಜ್ ಕಂಪ್ರೆಷನ್ ಫ್ರಾಕ್ಚರ್ ಅಂತೀವಿ, ಅಂದ್ರೆ ಮೂಳೆ ಕುಸಿಯೋದು. ಆಸ್ಟಿಯೋಪೋರೋಸಿಸ್ ಇಂದ ಮೂಳೆ ಕುಸಿದು ಸಡನ್ ಆಗಿ ನೋವು ಬರೋ ಚಾನ್ಸಸ್ ತುಂಬಾ ಇರುತ್ತೆ ವಯಸ್ಸಾದವರಿಗೆ. ಅವರು ವರ್ಕೌಟ್ ಮಾಡಿಲ್ಲ, ಫಿಸಿಕಲ್ ಎಕ್ಸರ್ಸೈಸ್ ಏನು ಮಾಡಿಲ್ಲ ಅಂದಾಗ ಬೋನ್ ವೀಕ್ ಆಗಿರುತ್ತೆ, ಆಮೇಲೆ ಮಾಂಸಖಂಡ ಕೂಡ ವೀಕ್ ಆಗಿರುತ್ತೆ. ಹಂಗಿದ್ದಾಗ ಅವರು ಸ್ವಲ್ಪ ಬಿದ್ರೂ ಎದ್ರೂ ಸ್ವಲ್ಪ ಮುಂದೆ ಬಗ್ಗೆ ಏನಾದ್ರು ತೂಕ ಎತ್ತಕ್ಕೆ ಹೋದ್ರೂ ಸಡನ್ ಆಗಿ ಬೆನ್ನೋವು ಕಂಡು ಬರುತ್ತೆ. ಈ ನಾನ್ ಸ್ಪೋರ್ಟ್ಸ್ ಸರ್ಜನ್ ಆಗಿ ನಾನು ಕಂಡು ಬಂದಿರೋ ಪ್ರಕಾರ ತುಂಬಾ ಜನ ಬೆನ್ನೋವು ಅಂತ ಬಂದಾಗ ಅದು 20ರಿಂದ 30 ವರ್ಷದಲ್ಲಿದ್ದಾಗ ಅವ್ರು ಬರೋದೇ ಮೇನ್ ಆಗಿ ನಾನು ಜಿಮ್ಗೆ ಹೋಗಿದ್ದೆ ಸರ್, ನಾನು ಒಂದು ಡೆಡ್ ಲಿಫ್ಟ್ ಮಾಡಿದೆ ಅಂತಾರೆ, ನಾನು ಜಾಸ್ತಿ ತೂಕ ಎತ್ಬಿಟ್ಟೆ ಅಂತಾರೆ. ಸಡನ್ ಆಗಿ ಲಾಕ್ ಆಗ್ಬಿಡ್ತು, ಹಿಂದ್ಗಡೆ ಬೆನ್ನಲ್ಲಿ ಏನೋ ಸ್ನ್ಯಾಪ್ ಆದಂಗಾಯ್ತು ಅಂತ ಹೇಳ್ತಾರೆ. ಪುರುಷರಲ್ಲಿ ಸವಿಯೋದಕ್ಕೂ ಹೆಂಗಸರಲ್ಲಿ ಸವಿಯೋದಕ್ಕೂ ವ್ಯತ್ಯಾಸ ಇರುತ್ತೆ. ಈಗ ಹೆಂಗಸರಲ್ಲಿ ನಾರ್ಮಲ್ ಆಗಿ ಬರುವಂತ ಹಾರ್ಮೋನ್ಸ್ ಸಡನ್ ಆಗಿ ನಿಲ್ಸ್ಬಿಟ್ಟಾಗ ಏನಾಗುತ್ತೆ, ಬಾಡಿ ರಿಯಾಕ್ಷನ್ ಬೇರೆ ತರ ಇರುತ್ತೆ. ಸೊ ಹಂಗಾಗಿ ಅದನ್ನ ಕಾಂಪ್ರಮೈಸ್ ಮಾಡಕ್ಕೆ ಬೇರೆ ಕಡೆಯಿಂದ ಎಲ್ಲ ಹಾರ್ಮೋನ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಆ ಹಾರ್ಮೋನ್ಸ್ ಎಲ್ಲಿಂದ ಬರುತ್ತೆ, ನಿಮ್ಮ ನಾರ್ಮಲ್ ಮೂಳೆ ಇರುತ್ತಲ್ಲ ಆ ಮೂಳೆನ ಶಕ್ತಿ ಇರೋದನ್ನ ಕಡಿಮೆ ಮಾಡುತ್ತೆ. ಸೊ ಪುರುಷರಲ್ಲಿ ಅದೇ ತರ ಇರೋದ್ರಿಂದ ನಿಮ್ಗೆ ಸತತವಾಗಿ ಅದೇ ತರ ನಿಧಾನವಾಗಿ ಕಡಿಮೆ ಹಾಕೊಂಡ್ ಬರುತ್ತೆ, ಅದು ಸಡನ್ ಆಗಿ ಕಡಿಮೆ ಆಗಲ್ಲ. ಹಾಗಾಗಿ ಪುರುಷರಲ್ಲಿ ನಿಧಾನವಾಗಿ ಕಂಡು ಬರುತ್ತೆ 60-65 ವರ್ಷದಲ್ಲಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ದೇಹದ ಆರೋಗ್ಯ ಅಂತ ಬಂದಾಗ ದೇಹದ ಪ್ರತಿಯೊಂದು ಅಂಗದ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಇತ್ತೀಚೆಗಂತೂ ತುಂಬಾ ಜನರಿಗೆ ಮೂಳೆಗಳಿಗೆ ಸಂಬಂಧಿಸಿದಂತ ಸಮಸ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಯಾಕೆ ಸಣ್ಣ ವಯಸ್ಸಿನಲ್ಲಿ ಈ ಸಮಸ್ಯೆಗಳು ಕಾಡ್ಲಿಕ್ಕೆ ಆರಂಭ ಆಗ್ತಾ ಇದೆ? ಮೂಳೆಗಳ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿಯಾಗಿ ನಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ, ನಮ್ಮಲ್ಲಿ ಏನಾದ್ರೂ ಮಿತ್ಸ್ ಇದೆಯಾ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಪಣೀಂದ್ರ ಸುದರ್ಶನ್, ಆರ್ಥೋಪೆಡಿಕ್ ಸರ್ಜನ್, ಸ್ಪೆಷಲಿಸ್ಟ್ ಇನ್ ನೀ ಅಂಡ್ ಶೋಲ್ಡರ್ ಸರ್ಜರಿ, ಸಂಪ್ರದಾ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಮೂಳೆಗಳ ಸಮಸ್ಯೆ ಅಂತ ಬಂದಾಗ ಸಾಮಾನ್ಯವಾಗಿ ಅನ್ಕೊಳ್ಳೋದು ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲಾನು ಏಜ್ ಆದವರಿಗೆ ಬರುತ್ತೆ, ವಯಸ್ಸಾದ್ಮೇಲೆ ಬರುತ್ತೆ ಅಂತ. ಹೌದಾ? ಈ ಮಾತನ್ನ ನೀವು ಒಪ್ತೀರಾ ಅಂತ? ಸಾಮಾನ್ಯವಾಗಿ ನಾವು ನೋಡೋ ಪ್ರಕಾರ ಮೂಳೆಗಳ ಸಮಸ್ಯೆ ವಯಸ್ಸಾದವರಲ್ಲಿ ಕಂಡು ಬರುತ್ತೆ. ಬಟ್ ಹಂಗನ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ಬರಲ್ಲ ಅಂತ ಅನ್ಸಲ್ಲ. ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲಿ ಏಟಾದಾಗ ಮೂಳೆ ಸಮಸ್ಯೆ ಬರುತ್ತೆ. ಚಿಕ್ಕ ವಯಸ್ಸಲ್ಲೂ ವಿಟಮಿನ್ ಡಿ ಡಿಫಿಷಿಯನ್ಸಿ ಅಂದ್ರೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆದಾಗ ಕೂಡ ತುಂಬಾ ಸಮಸ್ಯೆಗಳು ಕಂಡು ಬರುತ್ತೆ. ಸೊ ನಾವು ನೋಡಿರೋ ಪ್ರಕಾರ ಈ ಜಿಮ್ನಾಸ್ಟಿಕ್ ಅಂತ ಹೇಳ್ತೀವಲ್ಲ, ಮಕ್ಕಳು ಈ ಜಿಮ್ನಾಸ್ಟಿಕ್ ಆಮೇಲೆ ಈ ಜಿಮ್ಗೆ ಹೋಗೋರು ಅಥ್ಲೀಟ್ಸ್ ಅಲ್ಲಿ ತುಂಬಾ ಸಾಮಾನ್ಯವಾಗಿ ನಾವು ಬೆನ್ನಿನ ಸಮಸ್ಯೆ ಕಂಡು ಬರುತ್ತೆ. ಬಟ್ ಅದೆಲ್ಲ ಬಿಟ್ಟು ನಾವು ಸಾಮಾನ್ಯವಾಗಿ ನೋಡೋದು ನಮ್ಗೆ ಏಟೇ ಆಗಲ್ಲ, ಆದ್ರೆ ನಮ್ಗೆ ಯಾವಾಗ ಬರುತ್ತೆ ಅಂತ ಕೇಳಿದಾಗ ನಾರ್ಮಲಿ ವಯಸ್ಸಾದ್ರಲ್ಲಿ ನಾವು ತುಂಬಾ ಸಾಮಾನ್ಯವಾಗಿ ಕೇಳ್ಪಡ್ತೀವಿ. ಯಾಕೆ ಅಂದ್ರೆ ವಯಸ್ಸಾಗ್ತಾ ಇದ್ದಂಗೆ ಬಾಡಿಯಲ್ಲಿ ವಿಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕಡಿಮೆ ಆಗ್ತಾ ಬರುತ್ತೆ.
ಸೊ ಕಡಿಮೆ ಆಗ್ತಾ ಇದೆ ಅಂತ ಅಂದಾಗ ಏನಾಗುತ್ತೆ, ಸೊ ನಿಮ್ಮ ಮೂಳೆ ಬಂದ್ಬಿಟ್ಟು ಕುಸ್ತು ಹೋಗುತ್ತೆ. ಅದನ್ನ ಮೂಳೆ ಸವಿಯೋದು ಅಂತೀವಿ. ಹೆಂಗೆ ನಮ್ದು ನೀ ಜಾಯಿಂಟ್ ಅಲ್ಲಿ ಮೂಳೆ ಸವಿಯೋದು ಅಂತೀವಲ್ಲ, ಅದೇ ತರ ಸ್ಪೈನಲ್ ಕೂಡ ಮೂಳೆ ಸವಿಯುತ್ತೆ. ಸೊ ಮೂಳೆ ಸವಿಯೋದಕ್ಕೆ ಸ್ಟಾರ್ಟ್ ಆದಾಗ ಆ ಮೂಳೆ ನೋವು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಥರ ನಾವು ಪ್ರೋಗ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದೇ ಥರ ನೋವು ಜಾಸ್ತಿ ಹಾಕೊಂಡು ಹೋಗುತ್ತೆ. ಹಾಗಾಗಿ ನಾವು ಸಾಮಾನ್ಯವಾಗಿ ವಯಸ್ಸಾದ್ರಲ್ಲಿ ಜಾಸ್ತಿ ಕಂಡು ಬರುತ್ತೆ ಅಂತ ಹೇಳ್ತೀವಿ. ಬಟ್ ಚಿಕ್ಕ ವಯಸ್ಸಲ್ಲಿ ಹೆಲ್ತಿ ಲೈಫ್ ಸ್ಟೈಲ್ ಇರೋರಿಗೆ, ಚೆನ್ನಾಗಿ ಓಡಾಡೋರಿಗೆ, ಚೆನ್ನಾಗಿ ಆಟ ಆಡೋರಲ್ಲಿ ಜಾಸ್ತಿ ಕಂಡು ಬರಲ್ಲ. ಏಟಾಗೋರ್ಗೂ ಅಷ್ಟೇ ಮಾತ್ರ ಕಂಡು. ಈಗ ಮೂಳೆಗಳ ಸಮಸ್ಯೆ ಕಂಡು ಬರ್ತಾ ಇದೆ ಅಂದಾಗ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ ಅಂತ? ಸೊ ಅವ್ರು ಮೊದಲಾಗಿ ಈಗ ಬೈ ಚಾನ್ಸ್ ಏಟ್ ಆಯ್ತು ಅಂದ್ರೆ ಅವ್ರು ಮೇನ್ ಆಗಿ ನಮ್ಗೆ ಬಂದು ಹೇಳೋದು ನೋವು ಆಗ್ತದೆ ಅಂತಾರೆ ಬೆನ್ನಲ್ಲಿ. ಆ ಒಂದು ಪಾಯಿಂಟ್ ಮಾತ್ರ ತೋರಿಸಿ ಇಲ್ಲೇ ನೋವಾಗುತ್ತೆ ಅಂತಾರೆ. ಇಲ್ಲ ಅಂದ್ರೆ ಈಗ ರಾತ್ರಿ ಮಲಗಿದ್ದೆ ಬೆಳಗ್ಗೆ ಎದ್ದೆ ಸಡನ್ ಆಗಿ ನೋವಾಗ್ತಾ ಇದೆ ಅಂತಾರೆ. ಇಲ್ಲ ನಾನೇನೋ ಮುಂದೆ ಬಗ್ಗೆ ತೂಕ ಎತ್ತೆ ನೋವಾಗ್ತದೆ ಅಂತಾರೆ. ಇಲ್ಲ ನಾನೇನೋ ಬಗ್ಗಿದ್ದೆ ಎತ್ತಕ್ಕೆ ಬಟ್ ಸಡನ್ ಆಗಿ ಬೆನ್ನು ಹಿಡ್ಕೊಂಡ್ಬಿಡ್ತು ಅಂತಾರೆ. ಅಂದ್ರೆ ಏನರ್ಥ ಅಂದ್ರೆ ಆಗ ವಯಸ್ಸಾದವರಲ್ಲಿ ಈ ಡಿಸ್ಕ್ ಅಂತ ಇರುತ್ತೆ. ಸೊ ಡಿಸ್ಕಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಇರುತ್ತೆ ವಯಸ್ಸಾಗ್ತಾ. ಆಗ ಸಡನ್ನಾಗಿ ಮುಂದೆ ಬಗ್ಗೋದು, ತೂಕ ಎತ್ತೋದು ಮಾಡೋಕ್ಕೆ ಹೋದರೆ ಕರೆಕ್ಟಾಗಿ ಒಳ್ಳೆ ಪೋಸ್ಚರ್ ಗೊತ್ತಿಲ್ಲದೆ ಆಗ ಆ ಡಿಸ್ಕ್ ಆಚೆ ಬಂದುಬಿಟ್ಟು ನಿಮಗೆ ಸಡನ್ನಾಗಿ ಲಾಕ್ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮ್ಗೆ ಸಡನ್ನಾಗಿ ಆ ಮಾಂಸಖಂಡೆಲ್ಲ ಹಿಡ್ಕೊಂಡ್ಬಿಟ್ಟು ನೋವು ಥರ ಆಗುತ್ತೆ. ಸೊ ಅದನ್ನು ಕಡಿಮೆ ಮಾಡಬೇಕು ಅಂದ್ಬಿಟ್ಟು ಆಗ ಇಮಿಡಿಯೇಟಾಗಿ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ, ತೊಂದರೆನ ನಾವು ಕಡಿಮೆ ಮಾಡಿ. ಓಕೆ. ಸೊ ಹಾಗಾಗಿ ವಯಸ್ಸಾಗ್ತಾ ಮೂಳೆಗಳ ಸಮಸ್ಯೆ ಬರುವಂಥದ್ದು ಕಾಮನ್ ಆಗಿ ಇದ್ದೇ ಇರುತ್ತೆ, ಸಾಮಾನ್ಯವಾಗಿ ಕಂಡು ಬರುತ್ತೆ. ಓಕೆ. ಅಂದ್ರೆ ಈಗ ವಯಸ್ಸು ಅಲ್ಲದೆ ಇರೋರಲ್ಲಿ ಕೂಡ ಮೂಳೆಗಳ ಸಮಸ್ಯೆ ಬರುತ್ತಲ್ಲ, ಯಾವ ಕಾರಣಕ್ಕೋಸ್ಕರ ಅಂತ? ಸೊ ಅದ್ರ ಬಗ್ಗೆ ತುಂಬ ತಿಳ್ಕೊಬೇಕಾದ ವಿಷಯ ಏನು ಅಂದರೆ, ಈಗ ಹಳೇದಾಗಿ ಅವ್ರಿಗೆ ಏನಾದ್ರು ಕ್ಯಾನ್ಸರ್ ಬಂದಿದ್ರೆ, ಇಲ್ಲ ಅಂದ್ರೆ ಇನ್ಫೆಕ್ಷನ್ ಏನಾಯ್ತು ಅಂದ್ರೆ, ಈಗ ಥ್ರೋಟ್ ಇನ್ಫೆಕ್ಷನ್ ಇರ್ಬೋದು, ಉಸಿರಾಟೋ ಇನ್ಫೆಕ್ಷನ್ ಇರ್ಬೋದು, ಅಂತರೊಳಗೆ ಸಡನ್ ಆಗಿ ಬೆನ್ನು ಬರ್ತಿದೆ ಅಂತ ಅಂದ್ರೆ, ಇಲ್ಲಾಂದ್ರೆ ಏಟ್ ಆಗಿತ್ತು, ಆಡ್ತಾ ಬಿದ್ವಿ, ಏನೋ ತೂಕ ಹೆತ್ತಕ್ ಬಿದ್ವಿ, ಇಲ್ಲಾಂದ್ರೆ ಈಗ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ಸಡನ್ ಆಗಿ ಮುಂದೆ ಬಗ್ಗಿ ಎದ್ಬೇಕಾದ್ರೆ ಬಿದ್ವಿ, ಈ ಹಲವಾರು ಕಾರಣಗಳಿಂದ ಸಾಮಾನ್ಯವಾಗಿ ನಾವು ಮೂಳೆಯಲ್ಲಿ ನೋವು ಕಂಡು ಬರುತ್ತೆ. ಓಕೆ. ಅಂದ್ರೆ ಆ ಥರ ಹೆಲ್ತ್ ಇಶ್ಯೂಸ್ ಇದ್ದಾಗ ಮಾತ್ರನೇ, ಯಾಕಂದ್ರೆ ಇವಾಗ ಡೆಸ್ಕ್ ವರ್ಕ್ ಮಾಡೋರಲ್ಲಿ ಕೂಡ ಕಾಮನ್ ಆಗಿ ಬ್ಯಾಕ್ ಪೇನು ಅಥವಾ ಈ ಪೇನ್ಗಳು ಇರುತ್ತೆ. ನಮ್ಗೆ ಕಾಮನ್ ಆಗಿ ಆ ಥರ ಪೇನ್ ಬಂದಾಗ ಮನೇಲಿ ಹೇಳ್ತಾರೆ, ಏನು ಇಷ್ಟು ಬೇಗ ನೀನು ಮುದುಕಿ ಆಗಿಬಿಟ್ಟಿ ಅಂತ ಹೇಳ್ಬಿಟ್ಟು. ಸೊ ಆ ಥರ ಡೆಸ್ಕ್ ವರ್ಕ್ ಮಾಡೋದು ಅದೆಲ್ಲ ಪ್ರಾಬ್ಲಮ್ ಆಗುತ್ತಾ ಅಂತ? ಹೌದು, ಇದು ಸಾಮಾನ್ಯವಾಗಿ ಯಾಕೆ ಬರುತ್ತೆ ಅಂದ್ರೆ, ಈ ಸಿಟ್ಟಿಂಗ್ ಪೋಸ್ಚರ್ ಅಂತೀವಿ. ಅಂದ್ರೆ ನಮ್ಮ ಕುತ್ಕೊಳ್ಳೋ ರೀತಿ, ನಿಂತ್ಕೊಳ್ಳೋ ರೀತಿ, ಜಾಸ್ತಿ ಹೊತ್ತು ಗಾಡಿ ಓಡಿಸೋರಲ್ಲಿ ಬ್ಯಾಕ್ ಪೇನ್ ಅಂತ ಬಂದಾಗ ಅವ್ರು ಸಿಟ್ಟಿಂಗ್ ಪೋಸ್ಚರ್ ಅಂದ್ರೆ ಕರೆಕ್ಟ್ ಆಗಿ ಕೂರೋದು ಅದು ಗೊತ್ತಿಲ್ಲ ಅಂದಾಗ ಏನಾಗುತ್ತೆ, ಮುಂದೆ ಹಿಂಗೆ ಹಂಚ್ ಬ್ಯಾಕ್ ಅಂತೀವಿ, ಮುಂದೆ ಬಗ್ಗಿ ಕೂರೋದು. ಆಗ ನಿಮ್ ಸ್ಪೈನ್ ಅಲ್ಲಿ ಒಂದು ಪಾಯಿಂಟ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಸಡನ್ ಆಗಿ ನೋವು ಬರುತ್ತೆ. ನಾನು ಯಾವಾಗ್ಲೂ ಹೇಳ್ತೀನಿ, ಜಾಸ್ತಿ ಕೂತು ಕೆಲಸ ಮಾಡೋರಿಗೆ ಆ ಪೋಸ್ಚರ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರು ಕರೆಕ್ಟಾಗಿ ಕೂರೋದು ಗೊತ್ತಿರಬೇಕು. ಸೊ ಅವ್ರಿಗೆ ಬ್ಯಾಕ್ಗೆ ಸಪೋರ್ಟ್ ಇರಬೇಕು. ಆಮೇಲೆ ಹಿಂದ್ಗಡೆ ಲಂಬಾರ್ ಸಪೋರ್ಟ್ ಅಂತೀವಿ, ಲಂಬಾರ್ ಸಪೋರ್ಟ್ ಇರಬೇಕು. ಸೊ ಈ ಸಪೋರ್ಟ್ಗಳ ಜೊತೆ ಅವ್ರು ಕುತ್ಕೊಂಡಾಗ ಕಾಲ್ ಮರ್ಚಿದಾಗ ಈ ನೀ ಜಾಯಿಂಟು ಹಿಪ್ ಜಾಯಿಂಟ್ ಲೆವೆಲ್ಗೆ ಇರಬೇಕು. ಈ ಮಾನಿಟರ್ ಅಂತ ಏನ್ ಹೇಳ್ತೀವಲ್ಲ, ಆ ಮಾನಿಟರ್ ಕೂಡ ನಿಮ್ಮ ಕಣ್ಣಿನ ಲೆವೆಲ್ಗೆ ಇರಬೇಕು. ಹಂಗಿದ್ದಾಗ ಮಾತ್ರ ನಿಮ್ಗೆ ಈ ನೆಕ್ ಸ್ಟ್ರೈನ್ ಬರಲ್ಲ, ಬ್ಯಾಕ್ ಸ್ಟ್ರೈನ್ ಬರಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ಕಾನ್ಸ್ಟೆಂಟ್ ನೀವು ಅಷ್ಟೊತ್ತು ಕೆಲಸ ಮಾಡ್ಬೇಕಾದ್ರೆ 45-60 ಮಿನಿಟ್ಸ್ ಅಂದ್ರೆ 60 ನಿಮಿಷ ಮೇಲೆ ನೀವು ಒಂದೇ ಜಾಗದಲ್ಲಿ ಕೂತ್ಬೇಕಾದ್ರೆ ಸ್ಪೈನ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಬರುತ್ತೆ. ಅದನ್ನ ಇಂಟ್ರಾಡಿಸ್ಕಲ್ ಪ್ರೆಷರ್ ಅಂತೀವಿ. ಸೊ ಆ ಸ್ಟಡೀಸ್ ಪ್ರಕಾರ ನಮ್ಗೇನ್ ಗೊತ್ತಾಗಿದೆ ಅಂದ್ರೆ, ಇಂಟ್ರಾಡಿಸ್ಕಲ್ ಪ್ರೆಷರು ನೀವು ಕುತ್ಕೊಂಡು ಮುಂದೆ ಬಗ್ದಾಗ ಅತಿಯಾದ ಹೆಚ್ಚಾಗಿರುತ್ತೆ. ಸೊ ಯಾವಾಗ ತುಂಬಾ ಕಡಿಮೆ ಇರುತ್ತೆ ಅಂದ್ರೆ ನೀವು ಮಲ್ಕೊಂಡಾಗ ಬೆನ್ ಮೇಲೆ. ಸೊ ಈ ಇಂಟ್ರಾಡಿಸ್ಕಲ್ ಪ್ರೆಷರ್ ಅನ್ನೋದು ತುಂಬಾ ಮುಖ್ಯ ನಮಗೆ. ಸೊ ಹಾಗಾಗಿ ಕುತ್ಕೊಂಡಾಗ ಆದಷ್ಟು ಹೆಚ್ಚಿಗಿರುತ್ತೆ. ಸೊ ನಾವೇನು ಹೇಳ್ತೀವಿ, ಆದಷ್ಟು ಒಂದೇ ಕಡೆ ಕೂತು ಕೆಲಸ ಮಾಡೋರಿಗೆ 40-60 ನಿಮಿಷಕ್ಕೆ ಒಂದ್ಸತಿ ಎದ್ಬಿಟ್ಟು 1-2 ಸ್ಟೆಪ್ ತಗೊಳ್ಳಿ, ಇಲ್ಲಾಂದ್ರೆ ಎದ್ಬಿಟ್ಟು ಕುತ್ಕೊಳ್ಳಿ. ಆಗೇನಾಗುತ್ತೆ, ಈ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಬೆನ್ ಮೇಲೆ ನೋವು ಕಡಿಮೆ ಆಗುತ್ತೆ. ಡಾಕ್ಟರ್, ಈಗ ಯಾವ ವಯಸ್ಸಿನಲ್ಲಿ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂತ? ಯಾಕಂದ್ರೆ ಚೈಲ್ಡ್ಹುಡ್ ಅಲ್ಲಿ ಹೇಳ್ತಾರೆ ಬೋನ್ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ ಅಂತ. ಹಾಗಾದ್ರೆ ಯಾವ ಏಜ್ ಅಲ್ಲಿ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಅಂತ? ಸೊ ನಾರ್ಮಲಿ ಬೆಳೀತಾ ಏನಾಗುತ್ತೆ, ನಮ್ಮ ಮೂಳೆ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ 10-20 ವರ್ಷಕ್ಕೆ ಆಲ್ಮೋಸ್ಟ್ ಎಲ್ಲ ಬೆಳವಣಿಗೆಗಳು ಮುಗ್ದಿರುತ್ತೆ. ಸೊ 20 ವರ್ಷ ಮೇಲೆ ನಮ್ಮ ಮೂಳೆ ಆದಷ್ಟು ಶಕ್ತಿ ಆಗಿರುತ್ತೆ. ಸೊ ಆಗ ಬೆಳೀತಾ ನಾವೇನಾದ್ರೂ ಸಿಡೆಂಟರಿ ಲೈಫ್ ಸ್ಟೈಲ್ ಅಂತೀವಿ, ಅಂದ್ರೆ ಒಂದೇ ಕಡೆ ಕುತ್ಕೊಂಡ್ಬಿಡೋದು, ಆಡಲ್ಲ, ಜಾಸ್ತಿ ಓಡಾಡಲ್ಲ, ಮನೇಲೇ ಜಾಸ್ತಿ ಇರ್ತೀವಿ ಅಂತ ಮಾಡಿದಾಗ ಏನಾಗುತ್ತೆ, 20 ವರ್ಷ ಆದ್ರೂ ನಮ್ಮ ಮೂಳೆ 40 ವರ್ಷ ಅಷ್ಟೇ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಾಗಿ ನಾವೇನ್ ಹೇಳ್ತೀವಿ, ಯಾವತ್ತು ನಡಿಬೇಕು, ಓಡಾಡಬೇಕು, ವರ್ಕೌಟ್ ಮಾಡಬೇಕು, ಯೋಗ ಮಾಡಬೇಕು. ಬಟ್ ಇವೆಲ್ಲ ಮಾಡಬೇಕಾದ್ರೆ ಮೇನ್ ಆಗಿ ಕರೆಕ್ಟ್ ಆಗಿ ಆ ಮಾಡೋ ರೀತಿ ಗೊತ್ತಿರಬೇಕು. ಆ ರೀತಿ ಗೊತ್ತಿರೋ ನಮಗೆ ಹೇಳ್ಕೊಟ್ಟಾಗ ಅದು ಕರೆಕ್ಟ್ ಆಗಿ ಮಾಡಿದಾಗ ನಮ್ಮ ಬೆನ್ನಿನ ಮೇಲೆ ಆ ಪ್ರಭಾವ ಬೀರುತ್ತೆ. ಪ್ರೆಷರ್ ಪಾಯಿಂಟ್ಸ್ ಅಂತೀವಿ, ಆ ವೈಬ್ರೇಷನ್ ಪ್ರೆಷರ್ಸ್ ಅಂತೀವಲ್ಲ, ಅದು ಕರೆಕ್ಟ್ ಆಗಿ ಬಿದ್ದಾಗ ಆ ಸ್ಟಿಮ್ಯುಲೇಟ್ ಮಾಡುತ್ತೆ ಬೋನ್ ಗ್ರೋತ್ನ. ಅಂದ್ರೆ ಮೂಳೆ ಬೆಳೆಯಕ್ಕೆ ಅದು ಬೆಳವಣಿಗೆಗೆ
ಹೆಲ್ಪ್ ಮಾಡುತ್ತೆ ಅಂತ. ಓಕೆ ಓಕೆ. ಸೊ ಹಾಗಾಗಿ ಬೆಳೆಯುವಂತ ವಯಸ್ಸಲ್ಲಿ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಅಂತ. ತುಂಬಾ ಇಂಪಾರ್ಟೆಂಟ್, ಬಟ್ ಬೀಳಬಾರ್ದು ಜಾಸ್ತಿ. ಓಕೆ. ಈಗ ಮೂಳೆಗಳು ವೀಕ್ ಆಗೋದು ಅಂತ ಹೇಳ್ತಾರೆ. ಸೊ ಮೂಳೆಗಳು ವೀಕ್ ಆಗೋದು ಅಂತ ಹೇಳಿದ್ರೆ ಏನು, ಆ ಟೈಮಲ್ಲಿ ಸಿಂಪ್ಟಮ್ಸ್ ಏನಾದರೂ ವೇರಿ ಇರುತ್ತಾ ಅಂತ? ಸೊ ನಾರ್ಮಲಿ ಇದು ಹೆಂಗಸರಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡು ಬರುತ್ತೆ. ಸೊ 45 ವರ್ಷದ ಮೇಲೆ ಪೋಸ್ಟ್ ಮೆನೋಪಾಸ್ ಅಂತೀವಿ. ಸೊ ಆಗ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಈ ಹಾರ್ಮೋನಲ್ ಚೇಂಜಸ್ ಆದಾಗ ಏನಾಗುತ್ತೆ, ನಮ್ಮ ಮೂಳೆಯಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಅಂಶ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆದಾಗ ನಿಮ್ಮ ಮೂಳೆಯ ಮೇಲೆ ನೋವು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸುಮ್ಮನೆ ಒಂದ್ ಕಡೆ ಕೂತಿದ್ರು ನಿಮ್ಗೆ ನೋವು ಬರುತ್ತೆ, ಕೆಲಸ ಮಾಡಿ ಆ ಕಡೆ ತಿರುಗಿದಾಗೂ ನೋವು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ತರ ಆದಾಗ ಫಸ್ಟ್ ನಾವೇನ್ ಮಾಡ್ತೀವಿ, ಮನೇಲಿ ಮಾತ್ರೆಗಳು ತಗೊಂಡ್ಬಿಡ್ತೀವಿ ಕಡಿಮೆ ಆಗುತ್ತೆ ಅಂತ. ಸೊ ಕಡಿಮೆ ಆಗುತ್ತೆ, ತಿರ್ಗಾ ಬರುತ್ತೆ. ಸೊ ಹಂಗಾಗ್ತದೆ ಅಂತ ಏನರ್ಥ ಅಂದ್ರೆ ಆಸ್ಟಿಯೋಪೊರೋಸಿಸ್ ಅಂತೀವಿ, ಅಂದ್ರೆ ಮೂಳೆ ಸವಿಯೋದು ಅಂತ. ಸೊ ಆಸ್ಟಿಯೋಪೊರೋಸಿಸ್ ಆಗ್ತಾ ಇದ್ದಾಗ ನೀವು ನಿಮ್ಮ ಡಾಕ್ಟರ್ನ ಭೇಟಿ ಮಾಡ್ಬೇಕಾಗತ್ತೆ. ಅವರು ಫಸ್ಟ್ ನಿಮ್ಮ ಹತ್ರ ಕೇಳ್ತಾರೆ ಯಾವಾಗಿಂದ ನೋವು ಶುರು ಆಯ್ತು, ಹೆಂಗ್ ಶುರು ಆಯ್ತು, ಪರೀಕ್ಷೆ ಮಾಡ್ತಾರೆ. ಅಲ್ಲಿ ಬರೀ ಬೆನ್ನಲ್ಲಿ ನೋವಿದೆಯಾ, ಬೆನ್ನಿನ ನೋವು ಕಾಲಿಗೂ ಬರ್ತಾ ಇದೆಯಾ ಅಂತ. ಅವೆಲ್ಲ ಏನು ಇಲ್ಲ, ಬರೀ ಬೆನ್ನಲ್ಲಿ ನೋವಿದೆ ಅಂತ ಹೇಳಿದಾಗ 45 ವರ್ಷ ಮೇಲಿದ್ರೆ ಒಂದು ಎಕ್ಸ್ರೇ ತೆಗಿತಾರೆ. ಯಾಕೆ ಎಕ್ಸ್ರೇ ತೆಗಿತಾರೆ ಅಂದ್ರೆ, ಎಕ್ಸ್ರೇಲಿ ಈ ಆಸ್ಟಿಯೋಪೊರೋಸಿಸ್ ಇದ್ದಾಗ ಅಂದ್ರೆ ಮೂಳೆ ಸವಿಯೋದು ವೆಜ್ ಕಂಪ್ರೆಷನ್ ಫ್ರಾಕ್ಚರ್ ಅಂತೀವಿ, ಅಂದ್ರೆ ಮೂಳೆ ಕುಸಿಯುತ್ತೆ. ಅದು ಕುಸಿದಾಗ ತುಂಬಾ ತೊಂದರೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕುಸಿತಾ ಇದೆಯಲ್ಲ ಅಂತ ನೋಡಕ್ಕೆ ನಾವು ಎಕ್ಸ್ರೇ ತೆಗಿಸ್ತೀವಿ. ಬೈ ಚಾನ್ಸ್ ಮೂಳೆ ಕುಸಿತಾ ಇದೆ ಅಂತ ಹೇಳಿದ್ರೆ ಆಗ ನಾವು ರಕ್ತ ಪರೀಕ್ಷೆ ಮಾಡಿಸ್ತೀವಿ. ಕ್ಯಾಲ್ಸಿಯಂ, ವಿಟಮಿನ್ ಡಿ ಅಂಶ, ಬೇರೆ ಬೇರೆ ಬೋನ್ ಮಾರ್ಕರ್ಸ್ ಅಂತೀವಿ. ಈ ರಕ್ತ ಪರೀಕ್ಷೆ ಮಾಡಿಸಿ ಯಾವ್ದು ಕಡಿಮೆ ಇರುತ್ತೋ ಅದನ್ನ ಸಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಪೇಷಂಟ್ಗೆ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ತರ ಮಾಡಿದಾಗ ಬೆನ್ನಿನ ಮೂಳೆಯ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಿದ್ರೆ ಆಸ್ಟಿಯೋಪೊರೋಸಿಸ್ ನೀವು ಏನು ಹೇಳಿದ್ರಿ, ಅದು ಮಹಿಳೆಯರಿಗೆ ಮಾತ್ರ ಬರುತ್ತಾ? ಇಲ್ಲ, ಮಹಿಳೆಯರ ಅಷ್ಟೇ ಅಲ್ಲ, ಬಟ್ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಂಡು ಬರುತ್ತೆ. ಹೆಚ್ಚಾಗಿ ಮಹಿಳೆಯರಲ್ಲೇ ಕಂಡು ಬರುತ್ತೆ ಅಂತ. ಈಗ ಮೂಳೆ ಸವಿಯೋದು ಹಾಗಾದ್ರೆ ಮಹಿಳೆಯರಲ್ಲಿ ನೀವು ಹೇಳಿದ್ರಿ ಹಾರ್ಮೋನ್ ವೇರಿಯೇಷನ್ಸ್ಗೂ ಅದಕ್ಕೂ ಕನೆಕ್ಷನ್ಸ್ ಇದೆ ಅಂತ. ಪುರುಷರಲ್ಲಿ ಬರುವಂತ ಸಾಧ್ಯತೆ ಇರೋದಿಲ್ವಾ ಅಂತ? ಪುರುಷರಲ್ಲೂ ಮೂಳೆ ಸವಿಯುತ್ತೆ, ಬಟ್ ಪುರುಷರಲ್ಲಿ ಸವಿಯೋದಕ್ಕೂ ಹೆಂಗಸರಲ್ಲಿ ಸವಿಯೋದಕ್ಕೂ ವ್ಯತ್ಯಾಸ ಇರುತ್ತೆ. ಈಗ ಹೆಂಗಸರಲ್ಲಿ ನಾರ್ಮಲ್ ಆಗಿ ಬರುವಂತ ಹಾರ್ಮೋನ್ಸ್ ಸಡನ್ ಆಗಿ ನಿಲ್ಸ್ಬಿಟ್ಟಾಗ ಏನಾಗುತ್ತೆ, ಬಾಡಿ ರಿಯಾಕ್ಷನ್ ಬೇರೆ ತರ ಇರುತ್ತೆ. ಸೊ ಹಂಗಾಗಿ ಅದನ್ನ ಕಾಂಪ್ರಮೈಸ್ ಮಾಡಕ್ಕೆ ಬೇರೆ ಕಡೆಯಿಂದ ಎಲ್ಲ ಹಾರ್ಮೋನ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಆ ಹಾರ್ಮೋನ್ಸ್ ಎಲ್ಲಿಂದ ಬರುತ್ತೆ, ನಿಮ್ಮ ನಾರ್ಮಲ್ ಮೂಳೆ ಇರುತ್ತಲ್ಲ ಆ ಮೂಳೆನ ಶಕ್ತಿ ಇರೋದನ್ನ ಕಡಿಮೆ ಮಾಡುತ್ತೆ. ಸೊ ಪುರುಷರಲ್ಲಿ ಅದೇ ತರ ಇರೋದ್ರಿಂದ ನಿಮ್ಗೆ ಸತತವಾಗಿ ಅದೇ ತರ ನಿಧಾನವಾಗಿ ಕಡಿಮೆ ಹಾಕೊಂಡ್ ಬರುತ್ತೆ, ಅದು ಸಡನ್ ಆಗಿ ಕಡಿಮೆ ಆಗಲ್ಲ. ಹಾಗಾಗಿ ಪುರುಷರಲ್ಲಿ ನಿಧಾನವಾಗಿ ಕಂಡು ಬರುತ್ತೆ 60-65 ವರ್ಷದಲ್ಲಿ. ಬಟ್ ಹೆಂಗಸರಲ್ಲಿ ಪೋಸ್ಟ್ ಮೆನೋಪಾಸ್ ಅಲ್ಲಿ 45 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ, 50 ವರ್ಷಕ್ಕೆ 55 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸಿಂಪ್ಟಮ್ಸ್. ಈಗ ಸಿಂಪ್ಟಮ್ಸ್ ನಮಗೆ ಇವತ್ತಿಂದ ನಾಳೆಗೆನೆ ಒಂದೇ ಸಲ ಬಂದ್ಬಿಡುತ್ತೆ, ಅಥವಾ ಗ್ರಾಜುವಲಿ ಸ್ವಲ್ಪನೇ ಇವತ್ತು ಸ್ವಲ್ಪ ಪೇನ್ ಜಾಸ್ತಿ ಇದೆ ಅದನ್ನ ನೆಗ್ಲೆಕ್ಟ್ ಮಾಡಿದೆ, ನಾಳೆ ಇನ್ನೂ ಜಾಸ್ತಿ ಆಯ್ತು ಅಂತ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತಾ, ಹೇಗೆ ಅಂತ ಅದನ್ನ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಈಗ ಬೈ ಚಾನ್ಸ್ ಅವ್ರು ಏನಾದ್ರು ಏಟ್ ಮಾಡ್ಕೊಂಡ್ರು, ಇಲ್ಲಾಂದ್ರೆ ಏನೋ ಸಡನ್ ಆಗಿ ತೂಕ ಎತ್ತಕ್ ಹೋದ್ರು, ಮಲ್ಕೊಂಡಿದ್ರು, ಒಳ್ಳೆ ಪೊಸಿಷನ್ ಇಲ್ಲ, ಸಡನ್ ಆಗಿ ಎದ್ರು, ಆಗ ಸಡನ್ ಆಗಿ ನೋವು ಬಂದಾಗ ಅದನ್ನ ಅಕ್ಯೂಟ್ ಬ್ಯಾಕ್ ಪೇನ್ ಅಂತೀವಿ. ಅಂದ್ರೆ ಈಗ ಸಡನ್ ಆಗಿ ಬಂದಿದ್ರು ನೋವನ್ನ ಅದನ್ನ ನಾವು ಟ್ರೀಟ್ ಮಾಡ್ಬೋದು, ಮಾತ್ರೆಗಳಲ್ಲಿ ಫಿಸಿಯೋಥೆರಪಿಯಲ್ಲಿ ನೀಟಾಗಿ ಟ್ರೀಟ್ ಮಾಡ್ಬೋದು. ಬಟ್ ಅವ್ರಿಗೆ 3 ತಿಂಗಳಿಂದ ನೋವಿದೆ, ಕಡಿಮೆನೇ ಆಗ್ತಾ ಇಲ್ಲ, ಎಲ್ಲಾ ತರ ಟ್ರೀಟ್ಮೆಂಟ್ ಮಾಡಿಸಿದ್ವಿ, ಅದನ್ನ ಕ್ರೋನಿಕ್ ಬ್ಯಾಕ್ ಪೇನ್ ಅಂತೀವಿ. ಅದಕ್ಕೆ ಕಾರಣ ಹಲವಾರು ಇರುತ್ತೆ. ಸೊ ನಾನು ಹೇಳ್ದಂಗೆ ವಯಸ್ಸಾಗ್ತಾ ಆಗ್ತಾ ಮೂಳೆ ಸವಿಯುತ್ತಲ್ಲ, ಆಗ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಈಗ ನೀಯಲ್ಲಿ ಹೆಂಗೋ ಆರ್ಥ್ರೈಟಿಸ್ ಆಗುತ್ತೋ ಅದೇ ತರ ಬೆನ್ನಿನ ಮೂಳೆಲೂ ಆರ್ಥ್ರೈಟಿಸ್ ಆಗುತ್ತೆ, ಅದನ್ನ ಫೆಸೆಟ್ ಜಾಯಿಂಟ್ ಆರ್ಥ್ರೈಟಿಸ್ ಅಂತೀವಿ. ಸೊ ಆ ಆರ್ಥ್ರೈಟಿಸ್ ಇಂದನೂ ಸತತವಾಗಿ ಅದೇ ಜಾಗದಲ್ಲಿ ನೋವು ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದ್ಸತಿ ಆರ್ಥ್ರೈಟಿಸ್ ಆಯ್ತು ಅಂದಾಗ ಸೊ ಅದೇನಾಗುತ್ತೆ ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಡಿಸ್ಕ್ ಅಂತ ಹೇಳ್ತೀವಲ್ಲ ಅದನ್ನ ಕುಶನ್ ತರ ಹೇಳ್ತೀವಿ. ಸೊ ಕುಶನ್ ಇದ್ದಂಗೆ ಅದು ವಯಸ್ಸಾಗ್ತಾ ನೀರ್ ಕಡಿಮೆ ಆಗುತ್ತೆ. ನೀರ್ ಕಡಿಮೆ ಆದಾಗ ಈ ಸ್ಪೈನಲ್ ಹೈಟ್ ಅಂತೀವಲ್ಲ ಅದು ಕುಸಿಯುತ್ತೆ. ಕುಸಿದಾಗ ಅವ್ರಿಗೂ ಬೆನ್ನು ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಆರ್ಥ್ರೈಟಿಸ್ ಇರ್ಬೋದು, ಇಲ್ಲಾಂದ್ರೆ ಈ ಡಿಸ್ಕ್ ತೊಂದರೆ ಇರ್ಬೋದು, ಇಲ್ಲಾಂದ್ರೆ ಡಿಸ್ಕ್ ಮುಂದೆ ಬಂದು ನರದ ಮೇಲೆ ಒತ್ತಡ ಇರ್ಬೋದು, ಇವೆಲ್ಲ ಕಾರಣದಿಂದ ನೋವು ಬರಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಬಿಟ್ಟು ಬೇರೆ ಯಾವುದೆಲ್ಲ ಮೂಳೆಗಳ ಸಮಸ್ಯೆ ಬರುತ್ತೆ ಡಾಕ್ಟರ್ ಕಾಮನ್ ಆಗಿ? ವಯಸ್ಸು ಅಲ್ಲದೆ ಇರೋರಲ್ಲೂ ಕೂಡ ಕಾಣಿಸ್ಕೊಳ್ಳುವಂತ ಪ್ರಾಬ್ಲಮ್ಸ್ ಯಾವ್ದಾದ್ರು ಇತ್ತು ಅಂತ ಅಂದ್ರೆ? ಸೊ ವಯಸ್ಸು ಅಲ್ಲದೆ ಇರುವಂತ ಕಾಣುವಂತ ಪ್ರಾಬ್ಲಮ್ ಮೂಳೆಗಳಲ್ಲಿ ನಾವೇನ್ ಮೇನ್ ಆಗಿ ನೋಡ್ತೀವಿ ಅಂದ್ರೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಲ್ಲ, ಬೆನ್ನಿಗಷ್ಟೇ ನಮ್ಮ ಹಿಪ್ ಜಾಯಿಂಟ್ಸ್ಗೆ, ರೆಸ್ಟ್ ಬೋನ್ ಎಲ್ಲದಕ್ಕೂ ಕಂಡು ಬರುತ್ತೆ. ಸೊ ಅದಕ್ಕೆ ನಾವು ಡೆಕ್ಸಾ ಸ್ಕ್ಯಾನ್ ಅಂತ ಮಾಡಿಸ್ತೀವಿ. ಯಾವಾಗ ನಿಮ್ಗೆ ಹಲವಾರು ಭಾಗದಲ್ಲಿ ನೋವಿದೆ ಅಂತ ಹೇಳಿದಾಗ ಡೆಕ್ಸಾ ಸ್ಕ್ಯಾನ್ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಅದು ಇಡೀ ಬಾಡಿಲಿ ಬೋನ್ ಮಿನರಲ್ ಡೆನ್ಸಿಟಿ ಅಂತ ಹೇಳ್ತೀವಿ, ಅದನ್ನ ಪರೀಕ್ಷೆ ಮಾಡಿ ನಮಗೆ ತಿಳಿಸುತ್ತೆ ಪೇಷಂಟ್ಗೆ ಆಸ್ಟಿಯೋಪೊರೋಸಿಸ್ ಇದೆಯಾ, ಆಸ್ಟಿಯೋಪೀನಿಯಾ ಇದೆಯಾ ಅಂತ. ಅದನ್ನ ಟಿ ಸ್ಕೋರ್ ಅಂತ ಹೇಳ್ತೀವಿ. ಆ ಟಿ ಸ್ಕೋರ್ ಪ್ರಕಾರ ನಾವು ಪೇಷಂಟ್ಗೆ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ತೀವಿ. ಸೊ ಮದ್ದುಗಳು ಬೇರೆ ಬೇರೆ ತರ ಇರುತ್ತೆ. ಸೊ ಆ ಪೇಷಂಟ್ಗೆ ಈಗ ಟಿ ಸ್ಕೋರ್ -1 ಜಾಸ್ತಿ ಇದೆ ಅಂತ ಅರ್ಥ ಏನು ಅಂದ್ರೆ
ಪೇಷಂಟ್ಗೆ ಆಸ್ಟಿಯೋಪೊರೋಸಿಸ್ ಇಲ್ಲ ಅಂತ. ಸೊ ಅಂಥ ಪೇಷಂಟ್ ನಾವು ಬರೀ ಕ್ಯಾಲ್ಸಿಯಂ ವಿಟಮಿನ್ ಡಿ ಸಪ್ಲಿಮೆಂಟ್ ಕೊಡ್ತೀವಿ, ಫಿಸಿಕಲ್ ಆಕ್ಟಿವಿಟಿ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಪೇಷಂಟ್ಗೆ ಟಿ ಸ್ಕೋರ್ ಏನಾದರೂ -1 ಇಂದ -2.5 ಅಂತ ಇದೆ ಅಂತ ಅಂದರೆ ಆಗ ಪೇಷಂಟ್ಗೆ ನೋಡಿಕೊಂಡು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಆಗ್ಬೋದು, ಇಲ್ಲಾಂದರೆ ಬಿಸ್ಫಾಸ್ಫೇಟ್ಸ್ ಅಂತೀವಿ, ಆ ಥರ ಆಗ್ಬೋದು. ಅದನ್ನು ಸ್ಟಾರ್ಟ್ ಮಾಡ್ತೀವಿ, ಒಂದು 3 ವರ್ಷ ಕೊಡ್ತೀವಿ. ಆಮೇಲೆ ಡೆಕ್ಸಸ್ಗೆ ತಿರ್ಗಾ 1 ವರ್ಷ ಆಮೇಲೆ ರಿಪೀಟ್ ಮಾಡ್ತೀವಿ ನೋಡೋಕ್ಕೆ ಈಗ ಆಸ್ಟಿಯೋಪೊರೋಸಿಸ್ ಕಡಿಮೆ ಆಗಿದೆ ಅಂತ. ಸೊ ನಾರ್ಮಲಿ ಹಲವಾರು ಪೇಷಂಟಲ್ಲಿ ನಾವು ನೋಡಿರೋ ಪ್ರಕಾರ ಈ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ನೋವು ಆದಷ್ಟು ಕಡಿಮೆ ಆಗಿರುತ್ತೆ. ಈಗ -2.5ಗಿಂತ ಕೆಳಗಡೆ ಇದೆ, ಈಗೇನಪ್ಪ ಮಾಡಿದ್ರೆ ಆಸ್ಟಿಯೋಪೊರೋಸಿಸ್ ಇದೆ ಅಂತ ಅರ್ಥ. ಸೊ ಈಗ ಆಸ್ಟಿಯೋಪೊರೋಸಿಸ್ ಇದರಲ್ಲಿ ಜಾಸ್ತಿ ಈಗ ನಿಂತ್ಕೊಂಡು ಬಿದ್ರೂ ಮೂಳೆ ಮುರಿಯುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದನ್ನು ಫ್ರೆಜಿಲಿಟಿ ಫ್ರ್ಯಾಕ್ಚರ್ ಅಂತೀವಿ. ಸೊ ಇದನ್ನು ಕಡಿಮೆ ಮಾಡಬೇಕು ಅಂದ್ಬಿಟ್ಟು ನಾವು ಅವ್ರಿಗೆ ಆಸ್ಟಿಯೋಪೊರೋಸಿಸ್ ಟ್ರೀಟ್ಮೆಂಟ್ ಅದನ್ನೇ ಸ್ಟಾರ್ಟ್ ಮಾಡಬೇಕಾಗಿ ಬರುತ್ತೆ. ಅವ್ರನ್ನ ಹುಷಾರಾಗಿ ನೋಡ್ಕೊಬೇಕು, ಮನೆಯಲ್ಲೆಲ್ಲ ಹ್ಯಾಂಡ್ ರೇಲ್ಸ್ ಅಂತ ಹೇಳ್ತೀವಿ, ಅವ್ರು ಹಿಡ್ಕೊಂಡು ನಡೆಯೋಕ್ಕೆ ಸಹಾಯ ಮಾಡಿಕೊಡ್ಬೇಕು. ಆಮೇಲೆ ಬಾತ್ರೂಮ್ ಎಲ್ಲ ಆಂಟಿ ಸ್ಲಿಪ್ ಫ್ಲೋರ್ ಅದನ್ನೆಲ್ಲ ನೋಡ್ಕೊಂಡಾಗ ಆದಷ್ಟು ನಾವು ಅವರು ಬಿದ್ದು ಮೂಳೆ ಮುರಿಯೋದನ್ನು ನಾವು ತಡೆ ಮಾಡ್ಬೋದು. ಈಗ ಫಿಸಿಕಲ್ ಆಕ್ಟಿವಿಟಿ ಇಂಪಾರ್ಟೆಂಟ್ ಅಂತ ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರಿ, ಅದು ಮಕ್ಕಳಿಗೂ ದೊಡ್ಡವರಿಗೂ ವಯಸ್ಸಾದವರಿಗೂ ಈ 3 ಏಜ್ ಅಲ್ಲಿ ಇರೋರ್ಗು ಇಂಪಾರ್ಟೆಂಟ್ ಆಗಿರುತ್ತಾ? ಹೌದು, ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾವು ಮಾಡೋ ಫಿಸಿಕಲ್ ಆಕ್ಟಿವಿಟಿ ಬೇರೆ ರೀತಿ ಇರುತ್ತೆ. ಈಗ ಮಕ್ಕಳಲ್ಲಿ ವಯಸ್ಸಲ್ಲಿ ಇರೋರಿಗೆ ಒಂದು 20 ರಿಂದ 30 ವರ್ಷ ಅವ್ರಿಗೆ ನಾವು ಫಿಸಿಕಲ್ ಆಕ್ಟಿವಿಟಿ ಸ್ವಲ್ಪ ಅಗ್ರೆಸಿವ್ ಆಗಿರ್ಬೋದು, ಅಂದ್ರೆ ಓಡ್ಬೋದು, ಆಟ ಆಡ್ಬೋದು. ಬಟ್ ಅದೇ 40 ವರ್ಷ ಮೇಲಾಗ್ತಾ ಇದೆ ಅಂದಾಗ ನಾವೇನ್ ಹೇಳ್ತೀವಿ, ಸ್ಲೋ ಜಾಗಿಂಗ್, ಇಲ್ಲಾಂದ್ರೆ ನಡೀರಿ, ದಿನ ಬೆಳಗ್ಗೆ ವಾಕಿಂಗ್ ಮಾಡಿ, ಯೋಗ ಮಾಡಿ. ಸೊ ನೀವು ಈ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಬೋನಿಗೆ ಸ್ಟಿಮ್ಯುಲಸ್ ಬರ್ತಾ ಇರುತ್ತೆ. ಸೊ ಮೂಳೆಗೆ ಸ್ಟಿಮ್ಯುಲಸ್ ಬಂದಷ್ಟು ಆ ಮೂಳೆ ಇನ್ನ ಶಕ್ತಿ ಬರ್ತಾ ಇರುತ್ತೆ. ಸೊ ಅದರಿಂದ ನಿಮಗೆ ಜಾಸ್ತಿ ಮೂಳೆ ಸವಿಯೋ ಚಾನ್ಸಸ್ ಕಡಿಮೆ ಆಗುತ್ತೆ. ಓಕೆ, ಈಗ ಫಿಸಿಕಲ್ ಆಕ್ಟಿವಿಟಿ ಇಂಪಾರ್ಟೆಂಟ್ ಹೌದು, ಆದ್ರೆ ಹೆಚ್ಚು ಜಿಮ್ ಅಲ್ಲಿ ಹೋಗಿ ದೇಹನ ದಂಡಿಸ್ತಾರೆ ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ ಅಂದಾಗ ಅಲ್ಲೇನಾದ್ರೂ ಪ್ರಾಬ್ಲಮ್ ಬರುವಂತಹ ಚಾನ್ಸಸ್ ಇರುತ್ತಾ, ಅಥವಾ ಆ ರೀತಿ ಮಾಡೋದು ಬೆಸ್ಟಾ ಮೂಳೆಗಳಿಗೆ, ಹೇಗೆ ಅಂತ? ನಾನ್ ಸ್ಪೋರ್ಟ್ಸ್ ಸರ್ಜನ್ ಆಗಿ ನಾನ್ ಕಂಡು ಬಂದಿರೋ ಪ್ರಕಾರ ತುಂಬಾ ಜನ ಬೆನ್ನೋವು ಅಂತ ಬಂದಾಗ ಅದು 20 ರಿಂದ 30 ವರ್ಷದಲ್ಲಿದ್ದಾಗ ಅವ್ರು ಬರೋದೇ ಮೇನ್ ಆಗಿ ನಾನು ಜಿಮ್ಗೆ ಹೋಗಿದ್ದೆ ಸರ್, ನಾನು ಒಂದು ಡೆಡ್ ಲಿಫ್ಟ್ ಮಾಡಿದೆ ಅಂತಾರೆ, ನಾನು ಜಾಸ್ತಿ ತೂಕ ಎತ್ಬಿಟ್ಟೆ ಅಂತಾರೆ, ಸಡನ್ ಆಗಿ ಲಾಕ್ ಆಗ್ಬಿಡ್ತು, ಹಿಂದ್ಗಡೆ ಬೆನ್ನಲ್ಲಿ ಏನೋ ಸ್ನ್ಯಾಪ್ ಆದಂಗಾಯ್ತು ಅಂತ ಹೇಳ್ತಾರೆ. ಏನು ಅರ್ಥ ಅಂದರೆ ನೋಡಿ, ಜಿಮ್ಗೆ ಹೋಗೋದು ತಪ್ಪಲ್ಲ, ಜಿಮ್ಗೆ ಹೋಗಬೇಕು, ಬಟ್ ದಂಡಿಸ್ಬಾರ್ದು ಯಾವತ್ತೂ ಅಷ್ಟೇ. ಸೊ ನೀವು ಮಾಡಬೇಕಾದ್ರೆ ಅದನ್ನು ನೀವು ಒಬ್ಬರ ಹತ್ರ ತಿಳ್ಕೊಬೇಕು. ಆ ಕರೆಕ್ಟ್ ಪೋಸ್ಚರ್ ಅಂತೀವಿ, ನೀವು ಪಾಪ ಕರೆಕ್ಟ್ ಪೋಸ್ಚರ್ ಗೊತ್ತಿಲ್ಲದೆ ನೀವು ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಈ ಸ್ಪೈನ್ ಮೇಲೆ ಒಂದು ಕರ್ವ್ ಅಂತ ಇರುತ್ತೆ, ಆ ಕರ್ವ್ ಮೇಲೆ ಜಾಸ್ತಿ ಪ್ರೆಷರ್ ಕೊಟ್ಟಾಗ ಅದು ಸಡನ್ ಆಗಿ ಕೊಲಾಪ್ಸ್ ಆಗುತ್ತೆ. ಅದು ಕುಸ್ತು ಬಿಡ್ತು ಅಂದರೆ ಆ ಡಿಸ್ಕ್ ಬಂದ್ಬಿಟ್ಟು ಮುಂದೆ ಬಂದ್ಬಿಟ್ಟು ಹೊತ್ತಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಲ್ಲಿಂದ ತುಂಬಾ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಏನೇ ಮಾಡಬೇಕಾದ್ರೂ ನೀವು ಒಂದು ಟ್ರೈನರ್ ಅಂತ ಇರ್ತಾರೆ, ಅವ್ರನ್ನ ಕೇಳಬೇಕು, ಅವ್ರು ಕೇಳ್ಕೊಂಡೆ ನಿಧಾನವಾಗಿ ಮಾಡಬೇಕು. ನಿಮಗೆ ಆಗ್ತಾ ಇಲ್ಲ ಅಂದಾಗ ಅದ್ರ ಮೇಲೆ ಪುಷ್ ಮಾಡಬಾರ್ದು. ಸೊ ಯಾವತ್ತು ನನ್ನ ಪೇಷಂಟ್ಸ್ ಹೇಳೋದು ಒಂದೇ ವಿಷಯ, ನೀವು ನಿಮ್ಮ ಬಾಡಿನೇ ನಿಮ್ಮ ಬೆಸ್ಟ್ ಡಾಕ್ಟರ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ನೀವು ಮಾಡ್ಬೇಕಾದ್ರೆ ನಿಮ್ಮ ಬಾಡಿ ಒಂದ್ಸತಿ ನೋವು ಕೊಡಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಅರ್ಥ ಏನು, ಅದ್ರ ಮೇಲೆ ಹೋಗ್ಬೇಡಿ ಅಂತ. ಅದ್ರ ಮೇಲೂ ಹೋದಾಗ ಆಗ ನಿಮ್ಗೆ ಬಾಡಿ ಕೊಲಾಪ್ಸ್ ಆಗ್ಬಿಡುತ್ತೆ. ಅಂದ್ರೆ ಸೂಚನೆ ಸಿಕ್ಕಿರುತ್ತೆ, ಮುಂಚೆನೆ ಹೇಳಿರುತ್ತೆ ನೆಕ್ಸ್ಟ್ ಇನ್ನೇನು ಹಾರ್ಡ್ ಕೆಲಸ ಮಾಡ್ಬೇಡ ಅಥವಾ ಎಫೆಕ್ಟ್ ಆಗುತ್ತೆ ಅಂತ. ಅದನ್ನ ಲೆಕ್ಕಿಸದೆ ನಾವು ಮುಂದೆ ಹೋದ್ವಿ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಓಕೆ, ಸೊ ಜಿಮ್ ಬಗ್ಗೆ ಹೇಳಿದ್ರಿ, ಈಗ ಸ್ಪೋರ್ಟ್ಸ್ ಅಲ್ಲೂ ಹಂಗೆ ಇರುತ್ತಾ? ಸೊ ಸ್ಪೋರ್ಟ್ಸ್ ಅಲ್ಲಿ ಏನ್ ತೊಂದರೆ ಅಂದ್ರೆ, ಈಗ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂತೀವಿ, ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಆಡ್ತಾ ಇರ್ಬೇಕಾದ್ರೆ ಮೇನ್ ಆಗಿ ಟ್ರಾಮಾ ಅಂತೀವಿ, ಅಂದ್ರೆ ಏಟು ಬೀಳೋದು, ಪೆಟ್ಟು ಬೀಳೋದು. ಸೊ ಪೆಟ್ಟು ಬಿದ್ದಾಗ ನಾವು ತೊಂದರೆಗಳು ಕಾಣ್ತೀವಿ ಹೊರತು ಸಾಮಾನ್ಯವಾಗಿ ಸ್ಪೋರ್ಟ್ಸ್ ಅಲ್ಲಿ ಆ ಪೆಟ್ಟು ಬೀಳೋದು ಬಿಟ್ಟು ಬೇರೆ ಕಾರಣಗಳಿಂದ ತೊಂದರೆ ಅಷ್ಟು ಕಂಡು ಬರಲ್ಲ. ಸೊ ಹಾಗಾಗಿ ಜಿಮ್ಮಿಗೆ ಹೋಗ್ಬೋದು ಅಥವಾ ಸ್ಪೋರ್ಟ್ಸ್ ಆಡಬಹುದು, ಆದ್ರೆ ಒಂದು ವೇಳೆ ನಮ್ಮ ಬಾಡಿ ಏನಾದ್ರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತು ಅಥವಾ ಸೂಚನೆ ಕೊಡ್ತು ಅಂದಾಗ ನಾವು ಅದ್ರ ಬಗ್ಗೆ ಗಮನ ಹರಿಸೋದು ತುಂಬಾನೇ ಇಂಪಾರ್ಟೆಂಟ್ ಅಂತ. ತುಂಬಾನೇ ಮುಖ್ಯ. ಯಾವತ್ತೂ ಅಷ್ಟೇ, ಯಾವುದೇ ಸ್ಪೋರ್ಟ್ಸ್ ಯಾವುದೇ ಜಿಮ್ ಅನ್ಬೋದು, ಮಾಡೋ ಮುಂಚೆ ನಾವ್ ಯಾವತ್ತು ಸ್ಟ್ರೆಚ್ ಅಂತ ಹೇಳ್ತೀವಿ. ಸೊ ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು, ಬಾಡಿ ವಾರ್ಮ್ ಅಪ್ ಮಾಡಬೇಕು. ಆಟ ಆಡೋ ಮುಂಚೆ ಕೂಡ, ಆಟ ಆಡದ್ಮೇಲೆ ಕೂಡ ಆ ಥರ ವಾರ್ಮ್ ಅಪ್ ಮಾಡಿದಾಗ ನಿಮ್ಗೆ ಆ ಬೋನು ಮತ್ತೆ ಮಾಂಸ ಇರುತ್ತಲ್ಲ, ಮಾಂಸದಲ್ಲಿ ತೊಂದರೆ ಕಂಡು ಬರಲ್ಲ. ಇಲ್ಲ ಅಂದ್ರೆ ಪದೇ ಪದೇ ತೊಂದರೆ ಕಂಡು ಬರ್ತಾ ಇರುತ್ತೆ, ಅದೇ ನಿಮ್ಗೆ ಕ್ರೋನಿಕ್ ಬ್ಯಾಕ್ ಪೇನ್ ಆಗಿ ಸ್ಟಾರ್ಟ್ ಆಗುತ್ತೆ. ನಮ್ಮ ದೇಹದ ತೂಕಕ್ಕೂ ಹಾಗೇನೆ ಮೂಳೆಗಳ ಆರೋಗ್ಯಕ್ಕೂ ಹೇಗೆ ಕನೆಕ್ಷನ್ ಇದೆ ಡಾಕ್ಟರ್? ಸೊ ನಮ್ಮ ದೇಹದ ತೂಕ ಜಾಸ್ತಿ ಆದಷ್ಟು ಸ್ಪೈನ್ ಮೇಲೆ ಜಾಸ್ತಿ ತೂಕ ಬೀಳುತ್ತೆ. ಜಾಸ್ತಿ ತೂಕ ಬಿದ್ದಷ್ಟು ಎಲ್ಲಾ ಜಾಯಿಂಟ್ ತರನೇ ಸ್ಪೈನ್ ಜಾಯಿಂಟ್ ಕೂಡ ಬೇಗ ಸವಿಯುತ್ತೆ. ಸೊ ಹಂಗಾಗಿ ನೀವು ತೂಕ ಕಡಿಮೆ ಮಾಡ್ಕೊಂಡಷ್ಟು ನಿಮ್ಗೆ ಸ್ಪೈನ್ ಜಾಯಿಂಟ್ ಮೇಲೆ ಜಾಸ್ತಿ ಆರೋಗ್ಯ ಇರುತ್ತೆ. ಸೊ ಅದರಿಂದ ನಿಮ್ಗೆ ಬೇರೆ ಜಾಯಿಂಟ್ಸ್ ಮೇಲೂ ಕಡಿಮೆ ತೂಕ ಬಿದ್ದು ಅದರಿಂದ ಸವಿಯೋದು ಕೂಡ ಕಡಿಮೆ ಆಗುತ್ತೆ. ಸೊ ಯಾವತ್ತು ನಾವು ಪೇಷಂಟ್ ಹೇಳೋದು ಇದನ್ನೇ, ನೀವು ತೂಕನ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ತೀರಾ, ತೂಕನ ಎಷ್ಟು ಕಡಿಮೆ ಮಾಡ್ತೀರೋ, ಜಾಸ್ತಿ ತೂಕ ಇರೋರಿಗೆ ನಿಮ್ಗೆ ಸ್ಪೈನಲ್ ಪ್ರಾಬ್ಲಮ್ ಅಲ್ಲಿ ಅರ್ಧ ಅಂದ್ರೆ 50% ಪೇನ್ ಕಡಿಮೆ ಆಗುತ್ತೆ. ಸೊ ಅದನ್ನ ಜಾಯಿಂಟ್ ರಿಯಾಕ್ಷನ್ ಫೋರ್ಸ್ ಅಂತೀವಿ. ಸೊ ಆ ತರ ತೂಕ ಕಡಿಮೆ ಮಾಡಿದ ತಕ್ಷಣ ಆ ಫೋರ್ಸ್ ಕಡಿಮೆ ಆದಾಗ ಪೇಷಂಟ್ಗೆ ಆದಷ್ಟು ಹಲವಾರು
ಬೆನಿಫಿಟ್ಸ್ನ ಕಂಡು ಬರುತ್ತೆ. ಸೊ ಹಾಗಾಗಿ ನಾವು ಪೇಷಂಟ್ಸ್ಗೆ ಡಯಟ್ ಮ್ಯಾನೇಜ್ಮೆಂಟು, ವೆಯ್ಟ್ ಮ್ಯಾನೇಜ್ಮೆಂಟು, ಫಿಸಿಯೋಥೆರಪಿ ಇದನ್ನ ಜೊತೆಯಾಗಿ ಮಾತ್ರೆಗಳನ್ನ ಕೊಟ್ಟಾಗ ತುಂಬಾ ಬೆನಿಫಿಟ್ನ ತಗೊಂತಾರೆ. ಸೊ ಹಾಗಾಗಿ ಬಾಡಿ ವೇಟ್ ಜಾಸ್ತಿ ಇತ್ತು ಅಥವಾ ದಪ್ಪ ಇದ್ರು ಅಂತ ಹೇಳಿದ್ರೆ ಅವರಿಗೆ ಮೂಳೆ ಸಮಸ್ಯೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ, ಅವ್ರಿಗೆ ಜಾಸ್ತಿ ರಿಸ್ಕ್ ಇರುತ್ತೆ ಅಂತ, ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಅವ್ರಿಗೆ. ಓಕೆ, ಹಾಗಾದ್ರೆ ಸಣ್ಣ ಇರೋರಿಗೆ ಬರೋದಿಲ್ವಾ? ಒಂದು ಪ್ರಶ್ನೆ ಬರುತ್ತೆ. ಹೌದು, ಬಂದೇ ಬರುತ್ತೆ. ಕಡಿಮೆ ಇದ್ರೂ ಬರುತ್ತೆ. ಬಟ್ ಸಾಮಾನ್ಯವಾಗಿ ಯಾಕೆ ಬರುತ್ತೆ ಅಂದ್ರೆ ಅವರಲ್ಲಿ ಕಡಿಮೆ ಇದ್ದಾಗ ಅವರು ವರ್ಕೌಟ್ ಮಾಡಿಲ್ಲ, ಫಿಸಿಕಲ್ ಎಕ್ಸರ್ಸೈಸ್ ಏನು ಮಾಡಿಲ್ಲ ಅಂದಾಗ ಬೋನ್ ವೀಕ್ ಆಗಿರುತ್ತೆ, ಆಮೇಲೆ ಮಾಂಸಖಂಡ ಕೂಡ ವೀಕ್ ಆಗಿರುತ್ತೆ. ಹಂಗಿದ್ದಾಗ ಅವರು ಸ್ವಲ್ಪ ಬಿದ್ರೂ ಎದ್ರೂ ಸ್ವಲ್ಪ ಮುಂದೆ ಬಗ್ಗೆ ಏನಾದ್ರು ತೂಕ ಎತ್ತಕ್ಕೆ ಹೋದ್ರೂ ಸಡನ್ ಆಗಿ ಬೆನ್ನು ಕಂಡು ಬರುತ್ತೆ. ಹಂಗಾಗಿ ಯಾವಾಗಲೂ ಹೇಳೋದು ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ, ಫಿಟ್ ಆಗಿರಿ, ಆಮೇಲೆ ಡಯಟ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ, ತೂಕ ಜಾಸ್ತಿ ಆಗುತ್ತೆ ನೋಡ್ಕೊಡಿ. ಇಷ್ಟೊಂದು ಮಾಡಿದಾಗ ಆಮೇಲೆ ಏನಾದ್ರು ಮುಂದೆ ಬಿದ್ರು ತಗೊಬೇಕು ಅಂದ್ರೆ ಯಾವತ್ತು ಮುಂದೆ ಬಗ್ಗಿ ತಗೊಂಬಾರ್ದು, ನಮ್ಮ ನೀಸ್ ಮತ್ತೆ ಹಿಪ್ಸ್ ನ ಯೂಸ್ ಮಾಡ್ಬೇಕು. ಈಗ ನಾವು ಕುಕ್ಕರ್ ಕಾಲ್ ಕುತ್ಕೊಂತೀವಲ್ಲ ಕೆಳಗಡೆಗೆ, ನಮ್ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ಬೇಕು ಅಂದ್ರೆ ಆತರ ನಾವು ಕೆಳಗಡೆ ಆತರ ಕುಕ್ಕರ್ ಕಾಲ್ ಹೋಗಿ ಏನೋ ವಸ್ತು ಎತ್ಕೊಬೇಕು. ಬಟ್ ಮುಂದೆ ಬಗ್ಗಿ ನಾವು ಎತ್ಕೊಂಡು ಹೋಗೋದಾಗ ಆಗಲೇ ಜಾಸ್ತಿ ತೊಂದರೆ ಕಂಡು ಬರೋದು. ಓಕೆ, ಸೊ ಹಾಗಾಗಿ ನಾವು ಫಿಸಿಕಲಿ ಫಿಟ್ ಆಗಿರುವಂತದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಹಿಂದಿನ ಕಾಲದಲ್ಲಿ ನೋಡೋದಾದ್ರೆ ಮಕ್ಕಳೆಲ್ಲ ಹೊರಗಡೆನೆ ಜಾಸ್ತಿ ಆಟ ಆಡ್ತಾ ಇದ್ರು. ಬಟ್ ಇವಾಗಂತೂ ಇಂಡೋರ್ ಗೇಮ್ಸ್ ಗಳು ಜಾಸ್ತಿ ಆಗಿದೆ, ಮೊಬೈಲ್ ಗೇಮ್ ಆಗಿರ್ಬೋದು, ಟಿವಿ ನೋಡೋದು ಜಾಸ್ತಿ ಆಗಿದೆ. ಸೊ ಬೆಳೆಯುವಂತ ವಯಸ್ಸಲ್ಲಿ ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆದ್ರೆ ಪ್ರಾಬ್ಲಮ್ ಆಗುತ್ತಾ? ಸೊ ಇದು ನಾವು ಈಗ ಸಾಮಾನ್ಯವಾಗಿ ನೋಡ್ತಾ ಇರೋದು ಏನಂದ್ರೆ, ಬೆಳೆಯುವ ವಯಸ್ಸಲ್ಲಿ ಮಕ್ಕಳು ಜಾಸ್ತಿ ಆಚೆ ಹೋಗ್ತಿರೋದ್ರಿಂದ ವಿಟಮಿನ್ ಡಿ ಡಿಫಿಷಿಯನ್ಸಿ ತುಂಬಾ ಸಾಮಾನ್ಯವಾಗಿ ಕಂಡು ಬರ್ತಿದೆ. ಸೊ ವಿಟಮಿನ್ ಡಿ ಡಿಫಿಷಿಯನ್ಸಿ ಆದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಮೂಳೆ ಬೆಳವಣಿಗೆ ಕಡಿಮೆ ಆಗುತ್ತೆ. ಸೊ ನಿಮ್ಮ ಮೂಳೆ ಬೆಳವಣಿಗೆ ಕಡಿಮೆ ಆಗಿರೋದ್ರಿಂದ ಈಗ ಎಲ್ಲಾ ಮೂಳೆಯಲ್ಲೂ ನೋವು ಬರಕ್ ಸ್ಟಾರ್ಟ್ ಆಗುತ್ತೆ. ಈಗ ಕಾಲಲ್ಲಿ ನೋವು, ಬೆನ್ನಲ್ಲಿ ನೋವು ಅಂತಾರೆ. ಸೊ ಅಂತವರಲ್ಲಿ ನಾವು ರಕ್ತ ಪರೀಕ್ಷೆ ಮಾಡಿಸಿದಾಗ ವಿಟಮಿನ್ ಡಿ ತುಂಬಾ ಕಡಿಮೆ ಇರುತ್ತೆ. ಸೊ ಅದಕ್ಕೆ ನಾವು ಯಾವಾಗ್ಲೂ ಹೇಳೋದು ಮಕ್ಕಳು ಆಡಬೇಕು, ಹೊರಗಡೆ ಹೋಗ್ಬೇಕು. ಬಟ್ ಸಾಮಾನ್ಯವಾಗಿ ಅರ್ಲಿ ಮಾರ್ನಿಂಗ್ ಅಂತೀವಲ್ಲ, ಆ ಸೂರ್ಯಕಿರಣ ಬಂದಾಗ ಕೆಳಗಡೆ ಆದಷ್ಟು ಮಕ್ಕಳು ಹೋದಾಗ ನಮ್ಮ ಬಾಡಿಲೇ ವಿಟಮಿನ್ ಡಿ ಸೋರ್ಸ್ ಇರುತ್ತೆ. ಅದನ್ನ ಕನ್ವರ್ಟ್ ಮಾಡಿ ನಮ್ಮ ಬಾಡಿನೇ ಅದನ್ನ ಬೆಳೆಸ್ಬೋದು. ಬಟ್ ನಾವು ಹೊರಗಡೆ ಹೋಗಲ್ಲ, ನಮ್ಮ ಬಾಡಿನ ಎಕ್ಸ್ಪೋಸ್ ಮಾಡಲ್ಲ ಸೂರ್ಯಕಿರಣಕ್ಕೆ. ಸೊ ಅರ್ಲಿ ಮಾರ್ನಿಂಗ್ ಒಂದು 7 ರಿಂದ 9 ಗಂಟೆಗೆ ಅಟ್ಲೀಸ್ಟ್ ಆಚೆ ಹೋಗಿ ಒಂದು ಅರ್ಧ ಗಂಟೆ ನಾವು ಎಕ್ಸ್ಪೋಸ್ ಮಾಡಿದ್ರು ಸಾಕು, ನಮ್ಮ ಬಾಡಿಲೇ ವಿಟಮಿನ್ ಡಿ ಫಾರ್ಮ್ ಆಗುತ್ತೆ. ಸೊ ಫಾರ್ಮ್ ಆದಾಗ ಆದಷ್ಟು ಡೆಫಿಷಿಯನ್ಸಿ ಬರ್ದಿರೋ ಚಾನ್ಸಸ್ ಇರುತ್ತೆ. ಅದನ್ನ ಕಡಿಮೆ ಮಾಡ್ಕೊಬೇಕು ಅವರು ಅನ್ನೋ ಕಾರಣದಿಂದ ಮಕ್ಕಳು ಆಚೆ ಹೋಗ್ಬೇಕು, ಆಡಬೇಕು. ಇಲ್ಲ ಅಂದ್ರೆ ಅಟ್ಲೀಸ್ಟ್ ರಕ್ತ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ ವಿಟಮಿನ್ ಡಿ. ಈ ತರ ಪದೇ ಪದೇ ತೊಂದರೆ ಬರ್ತಾ ಇದ್ರೆ. ಸೊ ನಾವು ಯೂಶಲಿ ಏನ್ ಅನ್ಕೋತೀವಿ ಅಂತ ಹೇಳಿದ್ರೆ ಬಿಸಿಲಿಗೆ ಹೋದ್ರೆ ಟ್ಯಾನ್ ಆಗುತ್ತೆ, ಸ್ಕಿನ್ ಹಾಳಾಗುತ್ತೆ ಅಂತ. ಬಟ್ ಬಿಸಿಲಿಗೆ ಹೋಗೋದ್ರಿಂದ ಸೂರ್ಯನ ಕಿರಣದಿಂದ ಕೂಡ ನಮಗೆ ತುಂಬಾನೇ ಬೆನಿಫಿಟ್ಸ್ ಇದೆ ಅಂತ. ಸೊ ವೈಟಮಿನ್ ಡಿ ಮೂಳೆಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಡಾಕ್ಟರ್? ಸೊ ವಿಟಮಿನ್ ಡಿ ಇಂದಾನೆ ಮೂಳೆ ಫಾರ್ಮ್ ಆಗೋದು. ವಿಟಮಿನ್ ಡಿ ಆಮೇಲೆ ಕ್ಯಾಲ್ಸಿಯಂ, ಈ ತರ ಈ ಹಲವಾರು ಎಲಿಮೆಂಟ್ಸ್ ಒಟ್ಟಿಗೆ ಬಂದು ನಮ್ಮ ಮೂಳೆಯನ್ನು ಶಕ್ತಿ ಕೊಡುತ್ತೆ. ಸೊ ನಮ್ಮ ವಿಟಮಿನ್ ಡಿ ಇಲ್ಲ ಅಂದಾಗ ಏನಾಗುತ್ತೆ, ನಿಮ್ಮ ಮೂಳೆ ಬರೀ ಕ್ಯಾಲ್ಸಿಯಂ ಮತ್ತೆ ಬೇರೆ ಮಿನರಲ್ಸ್, ಬೇರೆ ಎಲಿಮೆಂಟ್ಸ್ ಜೊತೆ ಇದ್ದಾಗ ಕುಸಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ, ವೀಕ್ ಆಗಿರುತ್ತೆ. ನಾವು 10 ವರ್ಷ ಇದ್ರೂ 20 ವರ್ಷ ಅಷ್ಟು ತೊಂದರೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಪದೇ ಪದೇ ನಮ್ಗೆ ತೊಂದರೆ ಬರುತ್ತೆ, ಕುತ್ಕೊಳಕ್ಕಾಗಲ್ಲ ಒಂದ್ ಕಡೆ, ನಿಂತ್ಕೊಳಕ್ಕಾಗಲ್ಲ ಒಂದ್ ಕಡೆ. ಸೊ ಈ ತರ ಹಲವಾರು ಕಾರಣಗಳಿಂದ ಪೇಷಂಟ್ಗೆ ಡಿಪ್ರೆಷನ್ ಹೋಗ್ಬಿಡ್ತಾರೆ, ಆಂಗ್ಸೈಟಿಗೆ ಹೋಗ್ಬಿಡ್ತಾರೆ. ಸೊ ಇದನ್ನೆಲ್ಲ ತಡಿಬೇಕು ಅಂದ್ರೆ ನಾವು ಒಳ್ಳೆ ಆಕ್ಟಿವ್ ಲೈಫ್ ಸ್ಟೈಲ್ ಇರಬೇಕಾಗುತ್ತೆ. ಆಮೇಲೆ ಹೊರಗಡೆ ಹೋಗಬೇಕು. ವಿಟಮಿನ್ ಡಿ ಕಡಿಮೆ ಇದ್ರೂ ಏನು ತೊಂದರೆ ಇಲ್ಲ, ಅದನ್ನ ನಾವು ಟ್ರೀಟ್ ಮಾಡಬಹುದು. ವಿಟಮಿನ್ ಡಿ ಇಂಜೆಕ್ಷನ್ಸ್ ಕೊಡಬಹುದು, ವಿಟಮಿನ್ ಡಿ ಮಾತ್ರೆ ಕೊಡಬಹುದು. ಆದ್ರೆ ನ್ಯಾಚುರಲ್ ಆಗಿ ಸಿಗೋದು ತುಂಬಾ ಇಂಪಾರ್ಟೆಂಟ್. ನ್ಯಾಚುರಲ್ ಆಗಿ ಸಿಗೋದು ಡಯಟ್ ಇದು ತಗೊಬಹುದು ನಾವು. ಸೊ ಡಯಟ್ ಇದ್ದಾಗ ಸೊ ವಿಟಮಿನ್ ಡಿ ಒಂದೇ ಯಾವತ್ತು ನಮಗೆ ಹೆಲ್ಪ್ ಮಾಡಲ್ಲ, ವಿಟಮಿನ್ ಡಿ ಜೊತೆ ಕ್ಯಾಲ್ಸಿಯಂ ಇರಬೇಕಾಗುತ್ತೆ. ಸೊ ಅದಕ್ಕೆ ನಾವು ಯಾವತ್ತು ಹೇಳೋದು ಪೇಷಂಟ್ಸ್ಗೆ ಕ್ಯಾಲ್ಸಿಯಂ ರಿಚ್ ಫುಡ್ ಅಂತ ಹೇಳ್ತೀವಿ. ಅಂದ್ರೆ ಏನರ್ಥ, ಈಗ ಮಿಲ್ಕ್ ಇರ್ಬೋದು, ಇಲ್ಲಾಂದ್ರೆ ಡೈರಿ ರಿಲೇಟೆಡ್ ಪ್ರಾಡಕ್ಟ್ಸ್ ಇರ್ಬೋದು, ಇದನ್ನ ತಗೊಂಡಾಗ ನಿಮ್ಮ ಬಾಡಿ ಕ್ಯಾಲ್ಸಿಯಂ ವಿಟಮಿನ್ ಡಿ ಒಟ್ಟಿಗೆ ಆಕ್ಟ್ ಆದಾಗ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಅಬ್ಸರ್ವ್ ಆಗಿ ನಿಮ್ಮ ಮೂಳೆಗೆ ಶಕ್ತಿ ಕೊಡೋ ಪ್ರಭಾವಗಳಿರುತ್ತೆ. ಸೊ ಹಾಲು ಕುಡಿಯೋದ್ರಿಂದಾಗಿ ಮೂಳೆಗಳು ಸ್ಟ್ರಾಂಗ್ ಆಗುತ್ತಾ? ಹೌದು. ಹೇಗೆ? ಸೊ ಈಗ ತಾನೇ ಹೇಳ್ದಂಗೆ ಮೂಳೆಗಳಿಗೆ ಶಕ್ತಿ ಬೇಕು ಅಂದ್ರೆ ಕ್ಯಾಲ್ಸಿಯಂ ಬೇಕು, ವಿಟಮಿನ್ ಡಿ ಕೂಡ ಬೇಕು. ಸೊ ಕ್ಯಾಲ್ಸಿಯಂ ಬರೋದು ಒಂದು ಸೋರ್ಸು ಮಿಲ್ಕ್ ಆಗಿರುತ್ತೆ. ಸೊ ಹಾಲಿಂದ ಕ್ಯಾಲ್ಸಿಯಂ ಒಂದು ಸೋರ್ಸ್ ಇರುತ್ತೆ. ಸೊ ಬೇರೆ ಕಾರಣದಿಂದನೂ ನಮಗೆ ಕ್ಯಾಲ್ಸಿಯಂ ಬರೋ ಸಾಧ್ಯತೆಗಳಿರುತ್ತೆ. ನಾ ಹೇಳ್ದಂಗೆ ಡೈರಿ ಪ್ರಾಡಕ್ಟ್ಸ್ ಅಂತ. ಸೊ ಈ ತರ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಜೊತೆಗೆ ಇದ್ದಾಗ ನಮ್ಮ ಮೂಳೆಗೆ ಅದು ಬೆಳವಣಿಗೆಗೂ ಹೆಲ್ಪ್ ಮಾಡುತ್ತೆ, ಆಮೇಲೆ ಮೂಳೆ ಶಕ್ತಿ ಬರೋಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಯಾವತ್ತು ನಾವು ಹೇಳ್ತೀವಿ ಪೇಷಂಟ್ಸ್ಗೆ ಕ್ಯಾಲ್ಸಿಯಂ ರಿಚ್ ಫುಡ್, ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ತಗೊಳ್ಳಿ ಅಂತ, ಯಾರ್ಯಾರಲ್ಲಿ ಡಿಫಿಷಿಯನ್ಸಿ ಇರುತ್ತೋ ಅವರಲ್ಲಿ. ಓಕೆ, ಈಗ ಫುಡ್ ಬಗ್ಗೆ ಹೇಳಿದ್ರಿ ಡಾಕ್ಟರ್. ಈಗ ಯಾವ ಫುಡ್ ಅನ್ನ ತಿಂದ್ರೆ ಬೋನಿ ಹೆಲ್ತ್ಗೆ ಒಳ್ಳೇದು? ಅಂದ್ರೆ ಹಾಲು ಒಂದು ಓಕೆ, ಹಾಲು ಕುಡಿದ್ರೆ ಮೂಳೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿದ್ರೆ, ಅದನ್ನ ಬಿಟ್ಟು ಇಂಥದ್ದೇ ಫುಡ್ ಅನ್ನ ತಿಂದ್ರೆ ಮೂಳೆಗಳಿಗೆ ಒಳ್ಳೇದು, ಅಥವಾ ಇಂಥ ಫುಡ್ ತಿಂದ್ರೆ ಬೋನ್ ಸ್ಟ್ರಾಂಗ್ ಆಗೋದಿಲ್ಲ ಅಥವಾ ಬೋನಿಗೆ ಎಫೆಕ್ಟ್ ಆಗುತ್ತೆ, ಆ ತರ ಏನಾದ್ರು ಇದೆಯಾ ಅಂತ? ಆ ತರ ಬರೀ ಫುಡ್ ಅಲ್ಲಿ ಒಂದು ಮೂಳೆಗೆ ಶಕ್ತಿ ಬರೋದು ತುಂಬಾ ಕಡಿಮೆ. ಸೊ ಹಲವಾರು ಸಾಧ್ಯತೆಗಳಿರುತ್ತೆ. ಒಂದು ನಾನು ಹೇಳ್ದಂಗೆ
ಫಿಸಿಕಲ್ ಎಕ್ಸಸೈಸ್ ಮಾಡೋದು, ಆಮೇಲೆ ನೀವು ಕುತ್ಕೊಳ್ಳೋ ಪೋಸ್ಚರ್ ಕರೆಕ್ಟ್ ಆಗಿರಬೇಕು, ಆಮೇಲೆ ನಿಂತ್ಕೊಳ್ಳೋ ಪೋಸ್ಚರ್ ಕರೆಕ್ಟ್ ಆಗಿರಬೇಕು, ಆಮೇಲೆ ಲಾಂಗ್ ಜರ್ನಿ ಡ್ರೈವಿಂಗ್ ಮಾಡೋದು ಇಲ್ಲಾಂದ್ರೆ ಟೈಲರಿಂಗ್ ಮಾಡಬೇಕಾದ್ರೆ ನೀವು ಆ ಪೋಸ್ಚರ್ ಅಸೆಸ್ಮೆಂಟ್ ಅಂತ ಮಾಡಿಸ್ತೀವಿ. ಈಗ 30ರಿಂದ 60 ನಿಮಿಷ ಮೇಲೆ ಒಂದೇ ಕಡೆ ಕುತ್ಕೊಬೇಕು ಅಂದಾಗ ನಾ ಹೇಳ್ದಂಗೆ ಎದ್ದು ನಿಂತ್ಕೊಂಡು ಆಮೇಲೆ ಕುತ್ಕೊಂಡಾಗ ನಿಮ್ಗೆ ಆದಷ್ಟು ಬೆನ್ನೋವು ಕಡಿಮೆ ಇರುತ್ತೆ, ಆಮೇಲೆ ಬೆನ್ನಿನ ಶಕ್ತಿ ಕೂಡ ರಿಟೈನ್ ಆಗುತ್ತೆ. ಸೊ ನಾನು ಹೇಳ್ತಾ ಇದ್ದಂಗೆ ವಯಸ್ಸು ಆಗ್ತಾ ಸಾಮಾನ್ಯವಾಗಿ ಎಲ್ಲರಿಗೂ ಮೂಳೆ ಸವಿಯುತ್ತೆ, ಅದನ್ನು ನಾವು ತಡೆಯೋಕ್ಕಾಗಲ್ಲ. ಬಟ್ ನಾವೇನು ಮಾಡ್ಬೋದು ಅಂದರೆ ಈ ಡಯಟು ಮತ್ತು ಈ ಫಿಸಿಕಲ್ ಎಕ್ಸಸೈಸಿಂದ ಅದನ್ನು ನಾವು ಇನ್ನು ಮುಂದಕ್ಕೆ ತಡಿಬೋದು, ಆದಷ್ಟು ಕಡಿಮೆ ಮಾಡ್ಬೋದು. ಈಗ ಸವಿಯೋದನ್ನು ನಾವು ಆದಷ್ಟು ಕಡಿಮೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೋದು. ಓಕೆ, ಹಾಗಾದ್ರೆ ಈ ಡ್ರೈವಿಂಗ್ ಮಾಡೋರು ಆಗಿರ್ಬೋದು, ಟೈಲರಿಂಗ್ ಮಾಡೋರು, ಗಾರ್ಮೆಂಟ್ಸ್ಗೆ ಹೋಗೋರು, ಸೊ ಇವರು ಹೇಗಿದ್ರು ಕೆಲಸ ಮಾಡೋದು ಮಾಡ್ಲೇಬೇಕಾಗುತ್ತೆ. ಸೊ ಕೂತು ಕೆಲಸನೇ ಮಾಡ್ಬೇಕಾಗತ್ತೆ, ನೋ ಅದರ್ ಆಪ್ಷನ್ಸ್ ಅಂತ ಇರುತ್ತೆ. ಆದ್ರೆ ಬೆಳಗ್ಗೆ ಸಂಜೆ ಎಕ್ಸಸೈಸ್ ಮಾಡೋದ್ರಿಂದಾಗಿ ಆ ಮೂಳೆಗಳು ಏನು ಪ್ರಾಬ್ಲಮ್ ಬರೋದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ಕಡಿಮೆ ಮಾಡಬಹುದು. ಆಮೇಲೆ ಸಿವಿಯಾರಿಟಿನ ಕಡಿಮೆ ಮಾಡಬಹುದಾ? ಹೌದು, ಸಿವಿಯಾರಿಟಿನ ಕಡಿಮೆ ಮಾಡಬಹುದು. ಮತ್ತೆ 60 ನಿಮಿಷ ಮೇಲೆ ಒಂದೇ ಕಡೆ ಕುತ್ಕೊಬೇಕು ಅಂದವ್ರಿಗೆ ಆ ಚೇರ್ಗಳನ್ನ ಅಡ್ಜಸ್ಟ್ ಮಾಡ್ಕೊಬೇಕು. ಹೇಳ್ದಂಗೆ ಕುತ್ಕೊಂಡಾಗ ಸ್ಟ್ರೈಟ್ ಆಗಿ ಕುತ್ಕೊಬೇಕು, ಅಪ್ರೈಟು, ಶೋಲ್ಡರ್ಸ್ ನ ಹಿಂದೆ ಹಾಕ್ಬೇಕು. ಆಮೇಲೆ ಆ ಲಂಬಾರ್ ಸಪೋರ್ಟ್ ಅಂತ ಹೇಳ್ತೀವಿ, ಚೇರಲ್ಲಿ ಲಂಬಾರ್ ಸಪೋರ್ಟ್ ಅಂತ ಬರುತ್ತೆ, ಅದನ್ನ ಹಾಕೊಂಡಾಗ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಾಂದರೆ 1 ನಿಮಿಷ ಎದ್ದು ಬಿಟ್ಟು ನೀವು ಕೂತ್ಕೊಂಡಾಗ ನಾನು ಹೇಳ್ದಂಗೆ ಸ್ಪ್ರಿಂಗ್ ಇದ್ದಂಗೆ, ಆ ಸ್ಪ್ರಿಂಗು ಚಿಕ್ಕದಾಗಿರುತ್ತೆ, ತಿರ್ಗಾ ಮೇಲೆ ವಾಪಸ್ ಬರೋ ಥರ ನೀವು ಎದ್ದಿದ ತಕ್ಷಣ ವಾಪಸ್ ಬರುತ್ತೆ, ತಿರ್ಗಾ ನೋವೆಲ್ಲ ಕಡಿಮೆ ಆಗುತ್ತೆ, ತಿರ್ಗಾ ಕೂತ್ಕೊಂಡು ಮಾಡ್ಬೋದು. ಸೊ ನೀವು ಈ ಥರ ಮಲ್ಟಿಪಲ್ ಬ್ರೇಕ್ಸ್ ತೊಗೊತಾ ಇರಬೇಕು. ಒಂದೇ ಕಡೆ ಕೂತು ಕೆಲಸ ಮಾಡೋದಿದ್ರೆ ಅದು ತೊಗೊಂಡಾಗ ನಿಮಗೆ ಆದಷ್ಟು ನೋವು ಕಡಿಮೆ ಬರುತ್ತೆ. ಡಾಕ್ಟರ್, ಮೆಕ್ಯಾನಿಕಲ್ ಬ್ಯಾಕ್ ಪೈನ್ ಅಂತ ಹೇಳಿದ್ರೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಸೊ ತುಂಬ ಸಾಮಾನ್ಯವಾಗಿ ತುಂಬ ಜನ ಪೇಷಂಟ್ಸ್ ಹತ್ರ ಬಂದ್ಬಿಟ್ಟು ಮೆಕ್ಯಾನಿಕಲ್ ಬ್ಯಾಕ್ ಪೈನ್ ಅಂತ ಹೇಳಿದ್ರು ಡಾಕ್ಟ್ರು ಅಂತಾರೆ. ಸೊ ಒಂದು ಅರ್ಥ ಮಾಡ್ಕೊಬೇಕು, ಮೆಕ್ಯಾನಿಕಲ್ ಬ್ಯಾಕ್ ಪೈನ್ ಅಂದರೆ ನಿಮ್ಮ ಮಾಂಸಖಂಡ ಗಟ್ಟಿ ಆಗ್ಬಿಡೋದು. ಸೊ ಈಗ ನಾವು ಟೈಟ್ ಆಗಿರೋ ಶರ್ಟ್ ಹಾಕೊಂಡ್ರೆ ಹೆಂಗಿರುತ್ತೋ ಆ ಥರ ಇರುತ್ತೆ ನಿಮ್ಮ ಮಾಂಸಖಂಡ. ಯಾವಾಗ ಆಗುತ್ತೆ ಅಂದರೆ ನೀವು ಸಡನ್ನಾಗಿ ಮಲಗಿರ್ತೀರಾ, ಯಾವುದೋ ಒಂದು ಪೊಸಿಷನ್ ಮಲಗಿರ್ತೀರಾ, ಬೆಳಗ್ಗೆ ಎದ್ದಿರ್ತೀರಾ, ಸಡನ್ನಾಗಿ ಬೆನ್ನು ಹಿಡ್ಕೊಂಡ್ಬಿಡುತ್ತೆ ಅಂತೀರಾ. ಇಲ್ಲಾಂದರೆ ನಾನು ಹೇಳ್ದಾಗೆ ಮುಂದೆ ತೂಕ ಎತ್ತಕ್ಕೆ ಹೋಗ್ತೀರಾ, ಒಂದು ಕೈಯಲ್ಲಿ ಎತ್ತಕ್ಕೆ ಹೋಗ್ತೀರಾ, ಸಡನ್ನಾಗಿ ಬೆನ್ನು ಹಿಡ್ಕೊಂಡ್ಬಿಡ್ತು ಅಂತೀರಾ. ಜಿಮ್ಗೆ ಹೋಗಿದ್ದೀರಾ, ಅಲ್ಲೂ ಕೂಡ ಏನೋ ಎತ್ತಕ್ಕೆ ಹೋದ್ರಿ, ಸಡನ್ನಾಗಿ ಬೆನ್ನು ಹಿಡ್ಕೊಂಡ್ಬಿಡ್ತು ಅಂತ. ಸೊ ಈಗ ಅಕ್ಯೂಟ್ ಸ್ಪಾಸಮ್ ಅಂತೀವಿ, ಇದು ಅಕ್ಯೂಟ್ ಬ್ಯಾಕ್ ಪೇನ್ಗೆ ತುಂಬ ಸಾಮಾನ್ಯವಾದ ಕಾರಣ. ಇದನ್ನು ಪೇಷಂಟ್ಸು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತಾರೆ. ಸೊ ಇದು ಸಾಮಾನ್ಯವಾಗಿ ನಾವು ಮಸಲ್ ರಿಲ್ಯಾಕ್ಸೆನ್ಸ್ ಅಂತೀವಿ. ಮಸಲ್ ರಿಲ್ಯಾಕ್ಸೆನ್ಸು, ಆಮೇಲೆ ಒಂದು ಲೋಕಲ್ ಜೆಲ್ ಕೊಡ್ತೀವಿ ಹಚ್ಚಕ್ಕೆ, ಆಮೇಲೆ ಹೀಟಿಂಗ್ ಥೆರಪಿ ಅಂತೀವಿ. ಇದನ್ನು ಮಾಡಿದಾಗ ಈ ಸ್ಪಾಸಮ್ ಕಡಿಮೆ ಆಗುತ್ತೆ, ಆಗ ನೋವು ಕೂಡ ಕಡಿಮೆ ಆಗುತ್ತೆ. ಬಟ್ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂದರೆ, ಈ ಸ್ಪಾಸಮ್ ಇದ್ದಾಗ ಯಾವತ್ತೂ ಯಾರು ಎಕ್ಸಸೈಸ್ ಮಾಡೋಕ್ಕೆ ಹೋಗಬಾರ್ದು, ರೆಸ್ಟಲ್ಲಿರಬೇಕು, ಮುಂದೆ ಬಗ್ಗಬಾರ್ದು, ತೂಕ ಎತ್ತಬಾರ್ದು, ಕೊಟ್ಟಿರೋ ಮೆಡಿಸಿನ್ಸ್ ತೊಗೊತಾ ಇರಬೇಕು. ಇದನ್ನು ಮಾಡಿದಾಗ ಒಂದು 3 to 5 ಡೇಸಲ್ಲಿ ಅವ್ರಿಗೆ 70 to 90% ಆಫ್ ದ ಪೇನ್ ಕಡಿಮೆ ಆಗುತ್ತೆ. ಅದು ಕಡಿಮೆ ಆದಮೇಲೆ ತಿರ್ಗಾ ಈ ಥರ ಆಗಬಾರ್ದು ಅಂದ್ಬಿಟ್ಟು ನಾವೇನು ಹೇಳ್ತೀವಿ, ಆಗ ನಾವು ಕೋರ್ ಅಂತೀವಿ. ಕೋರ್ ಅಂದರೆ ಮುಂದಿನ ಭಾಗ, ಆಮೇಲೆ ಹಿಂದೆ ಬೆನ್ನಿನ ಭಾಗ ಎಕ್ಸಸೈಸನ್ನು ಮಾಡಬೇಕಾಗಿ ಬರುತ್ತೆ. ಅದು ಮಾಡಿದಾಗ ಅವ್ರಿಗೆ ಪದೇ ಪದೇ ಈ ತೊಂದರೆ ಬರದೇ ಇರೋ ಥರ ತಡಿಬೋದು. ಓಕೆ, ಡಿಸ್ಕ್ ಬಲ್ಜ್ ಅಂದ್ರೆ ಏನು ಡಾಕ್ಟರ್, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಡಿಸ್ಕ್ ಬಲ್ಜ್ ಇದನ್ನ ಸಾಮಾನ್ಯವಾಗಿ ಡಾಕ್ಟ್ರು ಪೇಷಂಟ್ಸ್ಗೆ ಅರ್ಥ ಮಾಡೋಕ್ಕೆ ಹೇಳುವಂಥ ಒಂದು ಲೇಮನ್ ಟರ್ಮ್ ಅಂತೀವಿ. ಸೊ ನಾರ್ಮಲ್ ಆಗಿ ಏನಾಗುತ್ತೆ ಅಂದಾಗ, ಒಂದು ಸ್ಪೈನಲ್ಲಿ ಡಿಸ್ಕ್ ಅಂತ ಇರುತ್ತೆ, ನಾ ಹೇಳ್ದಂಗೆ 2 ಮೂಳೆ ಮಧ್ಯೆ ಒಂದು ಡಿಸ್ಕ್ ಅಂತ ಇರುತ್ತೆ, ಅದು ಕುಷನ್ ಇದ್ದಂಗೆ. ಸೊ ಆ ಕುಷನ್ ನಮ್ಗೆ ಏನಾಗುತ್ತೆ, ವಯಸ್ಸು ಆಗ್ತಾ ನೀರಿನ ಅಂಶ ಕಡಿಮೆ ಆಗುತ್ತೆ. ನೀರಿನ ಅಂಶ ಕಡಿಮೆ ಆದಾಗ ಕುಸ್ತು ಬಿಡುತ್ತೆ. ಕುಸ್ತಾಗ ಆ ಡಿಸ್ಕ್ ಅನ್ನೋದು ಒಳಗಡೆ ಜೆಲ್ ಥರ ಇರುತ್ತೆ, ಆ ಜೆಲ್ಲು ಹೊರಗಡೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂಳೆ ಮೇಲೆ ಕುಸಿಯುತ್ತಲ್ಲ, ಅದು ದಬ್ಬದಾಗ ಆ ಡಿಸ್ಕಲ್ಲಿರೋ ಜೆಲ್ ಹೊರಗೆ ಬಂದು ಆ ನರಗಳು ಹೋಗ್ತಾ ಇರುತ್ತೆ ಒಂದೊಂದು ಲೆವೆಲಲ್ಲೂ. ಆ ಡಿಸ್ಕ್ ಹೋಗ್ಬಿಟ್ಟು ನರದ ಮೇಲೆ ಒತ್ತಡ ಮಾಡೋಕ್ಕಾಗತ್ತೆ. ಸೊ ಯಾವ ಡಿಸ್ಕು ಯಾವ ನರದ ಮೇಲೆ ಒತ್ತಡ ಮಾಡುತ್ತಲ್ಲ, ಆ ನರ ಎಲ್ಲೆಲ್ಲ ಹೋಗುತ್ತೆ, ಅಲ್ಲೆಲ್ಲ ಪೇಷಂಟ್ಗೆ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಪೇಷಂಟ್ಗೆ ಜೂಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಜೋಮ್ ಬರ್ತಿದೆ, ನಡೆಯೋಕ್ಕಾಗ್ತಿಲ್ಲ, ಬ್ಯಾಲೆನ್ಸ್ ಬರ್ತಿಲ್ಲ ಅಂತಾರೆ, ವೀಕ್ ಆಗ್ತದೆ, ನಡೆಯೋಕ್ಕಾಗಲ್ಲ ಅಂತಾರೆ. ಸೊ ಅವೆಲ್ಲ ಯಾಕಾಗುತ್ತೆ ಅಂದರೆ ನರದ ಮೇಲೆ ಒತ್ತಡದಿಂದ. ಸೊ ಇದನ್ನು ಟ್ರೀಟ್ ಮಾಡ್ಬೋದಾ? ಡೆಫಿನೆಟ್ಲಿ ಟ್ರೀಟ್ ಮಾಡ್ಬೋದು. ಇದಕ್ಕೆ ಸರ್ಜನೇ ಮಾಡಬೇಕಂತ ತುಂಬ ಜನ ಕೇಳ್ತಾರೆ. ಸೊ ಸ್ಟಾರ್ಟಿಂಗ್ ನಾವು ಹೇಳೋದೇನು ಅಂದರೆ, ಇದನ್ನು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತೀವಿ. ಮಾತ್ರೆಗಳಲ್ಲಿ, ಬೆಡ್ ರೆಸ್ಟಲ್ಲಿ ಒಂದು 3 to 6 months ಟ್ರೈ ಮಾಡ್ಬೋದು. ಅದರಲ್ಲಿ 70% to 75% ಜನ ಆದಷ್ಟು ಸರಿ ಹೋಗ್ತಾರೆ. ಬಟ್ ಈಗ 3 to 6 ತಿಂಗಳು ಎಲ್ಲ ಥರ ಟ್ರೀಟ್ಮೆಂಟ್ ಮಾಡಿದ್ದೀವಿ, ಫಿಸಿಯೋಥೆರಪಿ ಮಾಡಿದ್ದೀವಿ, ಆದರೂ ಕಡಿಮೆ ಆಗಿಲ್ಲ, ಇಲ್ಲ ನೋವು ಹಂಗೇ ಇದೆ, ನೋವು ಇನ್ನೂ ಜಾಸ್ತಿ ಆಯಿತು, 2 ಕಾಲಿಗೆ ಈಗ ಜೋಮ್ ಬರಕ್ಕೆ ಸ್ಟಾರ್ಟ್ ಆಗಿದೆ, 2 ಕಾಲಲ್ಲೂ ನೋವು ಬರಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಅಂದರೆ ಅದು ಇನ್ನೂ ಕಡಿಮೆ ಆಗ್ತಿಲ್ಲ, ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಆಗ ನಾವು ಬೇರೆ ಸ್ಕ್ಯಾನ್ ಮಾಡಿಸ್ಬೇಕಾಗಿ ಬರುತ್ತೆ, MRI ಸ್ಕ್ಯಾನ್ ಅಂತ ಹೇಳ್ತೀವಿ. ಅದು ಮಾಡಿಸಿದಾಗ ನಾವು ನೋಡ್ತೀವಿ ಯಾವ ಲೆವೆಲಲ್ಲಿ ತೊಂದರೆ ಇದೆ, ಯಾವ ಡಿಸ್ಕಿಂದ ಯಾವ ನರದ ಮೇಲೆ ಒತ್ತಡ ಬರ್ತಿದೆ ಅಂತ. ಆಗ ಅದಕ್ಕೆ ಬೇಕಾಗಿರುವಂಥ ಸರ್ಜರೀಸ್ ಅನ್ನ ಆಫರ್ ಮಾಡಬೇಕಾಗುತ್ತೆ. ಅದನ್ನು ಪೇಷಂಟ್ ಹತ್ರ ಡಿಸ್ಕಸ್ ಮಾಡ್ತೀವಿ, ಅದರಿಂದ ಕಡಿಮೆ ಆಗುತ್ತೆ ಅಂತ ಅದು ಭರವಸೆ ಇದ್ದರೆ ಪೇಷಂಟ್ಗೆ ತಿಳಿಸಿ ಮುಂದುವರಿತೀವಿ.
ಓಕೆ. ಈಗ ಯಾವಾಗ ನಾವು ಹಾಸ್ಪಿಟಲ್ಗೆ ಹೋಗ್ಲೇಬೇಕಾಗತ್ತೆ? ಯಾಕಂದ್ರೆ ನಾರ್ಮಲ್ ಆಗಿ ನಮ್ಗೇನೋ ಕೈ ನೋವು ಬಂತು, ಕಾಲ್ ನೋವು ಬಂತು, ಬೆನ್ನು ನೋವು ಬಂತು ಅಂದ್ರೆ ಸಡನ್ ಆಗಿ ನಾವು ಹಾಸ್ಪಿಟಲ್ಗೆ ಹೋಗೋದಿಲ್ಲ. ಫಸ್ಟ್ ಮನೇಲಿ ಏನಾಗುತ್ತೆ ಅಂತ ಟ್ರೈ ಮಾಡಿ ಆಮೇಲೆ ಹಾಸ್ಪಿಟಲ್ಗೆ ಹೋಗ್ತೀವಲ್ಲ. ಸೊ ಯಾವ ಒಂದು ಕಂಡೀಷನ್ ಅಲ್ಲಿ ನಾವು ನಿಲ್ಲೇಬಾರ್ದು, ಮನೇಲಿ ಇರಬಾರ್ದು, ಹಾಸ್ಪಿಟಲ್ಗೆ ಹೋಗ್ಬೇಕು ಡಾಕ್ಟರ್? ಸೊ ಸಾಮಾನ್ಯವಾಗಿ ಈಗ ಸಡನ್ ಆಗಿ ನೋವು ಬಂತು ಅಂದರೆ ಏನೋ ಕೆಲಸ ಮಾಡಿ ತೂಕ ಎತ್ತಿ ಮಾಡಿದಾಗ ಪೇಷಂಟ್ಸ್ ಅವರಷ್ಟೇ ಮಾತ್ರೆ ತೊಗೊತಾರೆ, ಕಡಿಮೆ ಆಗುತ್ತೆ. ಬಟ್ ನೀವು ಮಾತ್ರೆ ತೊಗೊಂಡ್ರಿ ಒಂದು 5 ದಿವಸ ಆಯಿತು, 2 ವಾರ ಆಯಿತು, ಕಡಿಮೆನೇ ಆಗ್ತಾಯಿಲ್ಲ ನೋವು ಅಂದಾಗ ನೀವು ನಿಮ್ಮ ಡಾಕ್ಟರ್ನ ಭೇಟಿ ಮಾಡಬೇಕಾಗಿ ಬರುತ್ತೆ. ಇಲ್ಲ ನಿಮಗೆ ನಾನು ಹೇಳ್ದಂಗೆ ಇನ್ಫೆಕ್ಷನ್ ಆಗಿತ್ತು, ಈಗ ಬೇರೆ ಎಲ್ಲೋ ಚೆಸ್ಟ್ ಇನ್ಫೆಕ್ಷನ್ ಆಗಿತ್ತು, ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು, ಈಗ ನಿಮಗೆ ಸಡನ್ ಆಗಿ ಬೆನ್ನಲ್ಲಿ ನೋವು ಬರ್ತಿದೆ, ಏನೂ ಏಟ್ ಆಗಿಲ್ಲ ಅಂದಾಗ ತೋರಿಸ್ಬೇಕಾಗತ್ತೆ. ನಾನು ಹೇಳ್ದಂಗೆ ಸ್ಪೈನಲ್ ಕೂಡ ಇನ್ಫೆಕ್ಷನ್ ಆಗ್ಬೋದು. ಈಗ ಇಲ್ಲ ಅಂದರೆ ಏಟಾಯಿತು, ನಾನು ಬಿದ್ದಾಗ ನಂಗೆ ನೋವು ಬಂತು ಅಂದಾಗ ತೋರಿಸ್ಬೇಕಾಗಿ ಬರುತ್ತೆ. ಇಲ್ಲ 45-50 ವರ್ಷ ಮೇಲಿರೋ ಪೇಷಂಟ್ಸ್ಗೆ ಈಗ ಏನೂ ಏಟಾಗಿಲ್ಲ, ಕೂತಿದ್ರು, ಊಟ ಮಾಡಿದ್ರು, ಸಡನ್ ಆಗಿ ನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದಾಗ ನೀವು ನಿಮ್ಮ ಡಾಕ್ಟರ್ ಭೇಟಿ ಮಾಡಬೇಕಾಗಿ ಬರುತ್ತೆ. ಯಾಕೆ ಅಂದರೆ ಅಲ್ಲಿ ವೆಜ್ ಕಂಪ್ರೆಷನ್ ಫ್ರಾಕ್ಚರ್ ಅಂತೀವಿ, ಅಂದರೆ ಮೂಳೆ ಕುಸಿಯೋದು. ಆಸ್ಟಿಯೋಪೋರೋಸಿಸ್ ಇಂದ ಮೂಳೆ ಕುಸಿದು ಸಡನ್ ಆಗಿ ನೋವು ಬರೋ ಚಾನ್ಸಸ್ ತುಂಬ ಇರುತ್ತೆ ವಯಸ್ಸಾದವರಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ಕ್ಯಾನ್ಸರ್. ಅವ್ರಿಗೆ ಮುಂಚೆ ಕ್ಯಾನ್ಸರ್ ಇತ್ತು, ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಕ್ಯಾನ್ಸರ್ ಹೋಗಿದೆ, ಅವರಲ್ಲೂ ಇಮಿಡಿಯೇಟಾಗಿ ಬ್ಯಾಕ್ ಪೇನ್ ಬಂದರೆ ಬಂದು ತೋರಿಸ್ಕೊಬೇಕಾಗುತ್ತೆ. ಈಗ ಒಂದು ಎಮರ್ಜೆನ್ಸಿ ಅಂತ ಹೇಳ್ತೀವಿ ಸ್ಪೈನಲ್ಲಿ, ಅದನ್ನು ಕಾಡಾ ಈಕ್ವೈನಾ ಸಿಂಡ್ರೋಮ್ ಅಂತೀವಿ. ಅಂದರೆ ಏನರ್ಥ ಅಂದರೆ ಈ ಡಿಸ್ಕ್ ಬಂದ್ಬಿಟ್ಟು ಈಗ ಬಲ್ಜ್ ಅಂತೀವಲ್ಲ, ಅದು 2 ನರದ ಮೇಲೆ ಒತ್ತಡ ಕೊಡ್ಬೋದು, ಇಲ್ಲಾಂದರೆ ಕಾರ್ಡ್ ಮೇಲೆ, ಸ್ಪೈನಲ್ ಕಾರ್ಡ್ ಅಂತೀವಿ, ಅದ್ರ ಮೇಲೆ ಒತ್ತಡ ಕೊಡ್ಬೋದು. ಸೊ ಸ್ಪೈನಲ್ ಕಾರ್ಡ್ ಮೇಲೆ ಒತ್ತಡ ಕೊಟ್ಟಾಗ ಏನಾಗುತ್ತೆ, ಪೇಷಂಟ್ಗೆ ಸಡನ್ನಾಗಿ 2 ಕಾಲು ನಿಂತೋಗುತ್ತೆ, ಆಡಲ್ಲ, ಆಮೇಲೆ ಟಾಯ್ಲೆಟ್ ಹೋಗೋಕ್ಕಾಗಲ್ಲ, ಅವ್ರಿಗೆ ಗೊತ್ತಿಲ್ದೇನೆ ಟಾಯ್ಲೆಟ್ ಹೋಗ್ತಾ ಇರ್ತಾರೆ, ಅವ್ರಿಗೆ ತಡಿಯೋಕ್ಕಾಗಲ್ಲ. ಈ ಥರ ಆಯಿತು ಅಂದರೆ ಇಮಿಡಿಯೇಟಾಗಿ ಬಂದ್ಬಿಟ್ಟು ನಿಮ್ಮ ಆರ್ಥೋಪೆಡಿಕ್ ಡಾಕ್ಟರ್ನ ಮೀಟ್ ಮಾಡಬೇಕಾಗಿ ಬರುತ್ತೆ. ಓಕೆ. ಈಗ ಟ್ರೀಟ್ಮೆಂಟ್ ಆಪ್ಷನ್ ಅಲ್ಲಿ ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಏನಾದರೂ ಬಂದಿದೆಯಾ ಹೇಗೆ ಅಂತ? ಸೊ ಹೌದು, ಟ್ರೀಟ್ಮೆಂಟ್ ಆಪ್ಷನ್ಸ್ ಅಲ್ಲಿ ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ಯಾವತ್ತೂ ನಾವು ಕನ್ಸರ್ವೇಟಿವ್ ಮಾಡ್ತೀವಿ, ಅಂದರೆ ಮಾತ್ರೆಗಳು ಕೊಡ್ತೀವಿ, ಅವ್ರಿಗೆ ಎಕ್ಸಸೈಸ್ ಮಾಡೋಕ್ಕೆ ಹೇಳ್ತೀವಿ. ಅದರಲ್ಲಿ ಕಡಿಮೆ ಆಗಿಲ್ಲ ಅಂದಾಗ ಕ್ಲಿನಿಕಲ್ ಹಿಸ್ಟ್ರಿ ಎಕ್ಸಾಮಿನೇಷನ್ ಮಾಡಿ ನೋವು ಜಾಸ್ತಿ ಆಗಿದೆ, ವೀಕ್ನೆಸ್ ಇದೆ ಅಂದಾಗ ಬೇರೆ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ, ಎಕ್ಸ್ರೇ ಮಾಡಿಸ್ತೀವಿ, MRI ಮಾಡಿಸ್ತೀವಿ. ಈಗ ಅದೆಲ್ಲ ಮಾಡಿಸಿ ಈಗ ಕಡಿಮೆ ಆಗಿಲ್ಲ ಅಂದಾಗ ನೆಕ್ಸ್ಟ್ ಸರ್ಜಿಕಲ್ ಆಪ್ಷನ್ಸ್ ಅಂತ ಇರುತ್ತೆ. ಸೊ ಈಗ ಡಿಸ್ಕ್ ಬಲ್ಜ್ ಅಂದಂಗೆ ಆ ತೊಂದರೆ ಇತ್ತು ಅಂದರೆ ಒಂದು ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಡ್ತಾರೆ, ಕಡಿಮೆ ಆಗುತ್ತೆ. ಸೊ ಅದರಲ್ಲೂ ಕಡಿಮೆ ಆಗಿಲ್ಲ ಅಂದ ಪೇಷಂಟ್ಸ್ಗೆ ಆಗ ಸರ್ಜಿಕಲ್ ಆಪ್ಷನ್ಸ್ ಅಂತ ಇರುತ್ತೆ. ಸೊ ಅಡ್ವಾನ್ಸ್ ಟ್ರೀಟ್ಮೆಂಟ್ನಲ್ಲಿ ಈಗೇನಾಗಿದೆ ಅಂದರೆ ರೋಬೋಟಿಕ್ಸ್ ಬಂದಿದೆ, ಮೈಕ್ರೋ ಡಿಸ್ಕೆಕ್ಟಮಿ ಅಂತೀವಿ, ಚಿಕ್ಕದಾಗಿ ಸರ್ಜರಿ ಇನ್ಸಿಷನ್ ಹಾಕ್ಬಿಟ್ಟು ಆ ಡಿಸ್ಕ್ನ ಆ ಬಲ್ಜ್ ಆಗಿರೋ ಡಿಸ್ಕ್ ಮಾತ್ರ ತೆಗೆಯೋದು. ಇಲ್ಲಾಂದರೆ ರೋಬೋಟ್ನ ಯೂಸ್ ಮಾಡಿ ಆ ಪೆಡಿಕಲ್ ಸ್ಕ್ರೂ ಫಿಕ್ಸೇಷನ್ ಅಂತ ಹೇಳ್ತೀವಿ, ಅಂದರೆ ಒಂದು ಮೂಳೆ ಮೇಲೆ ಜರುಗಿರುತ್ತಲ್ಲ ಅದನ್ನು ಹಿಂದೆ ತೆಗೆದು ಅದೇ ಮೂಳೆನ ಇಟ್ಟೋದು. ಈ ಥರ ಮಾಡಿದಾಗ ಸೊ ಪೇಷಂಟ್ಸ್ಗೆ ಆದಷ್ಟು ಬೆನಿಫಿಟ್ ಸಿಗುತ್ತೆ. ಡಾಕ್ಟರ್, ಈಗ ಒಮ್ಮೆ ಮೂಳೆ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಅದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕಾಗುತ್ತಾ, ಅಥವಾ ಒಮ್ಮೆ ಬಂತು ಸಮಸ್ಯೆ ಆಯ್ತು ಅಂದಾಗ ಜೀವನ ಪೂರ್ತಿ ಅವರು ಅನುಭವಿಸ್ಬೇಕು, ಆ ಥರ ಏನಾದರೂ ಇದೆಯಾ ಅಂತ? ಸೊ ಅದಕ್ಕೆ ಹಲವಾರು ಕಾರಣಗಳನ್ನ ನೋಡ್ಬೇಕಾಗಿ ಬರುತ್ತೆ. ಸೊ ಒಮ್ಮೆ ಸಮಸ್ಯೆ ಬಂತು ಅಂದ್ರೆ ಅದಕ್ಕೆ ಕಾರಣ ಏನು, ಈಗ ಏಟ್ ಆಗಿ ಬಂದ್ರು, ಇಲ್ಲಾಂದ್ರೆ ಬರೀ ಅಕ್ಯೂಟ್ ಸ್ಪ್ರೇನ್ ಅಂತೇವೆ, ಮಾಂಸಖಂಡ ತೊಂದರೆ ಇರ್ಬೋದು, ಲಿಗಮೆಂಟ್ ತೊಂದರೆ ಇರ್ಬೋದು, ಇಲ್ಲಾಂದ್ರೆ ಜಾಯಿಂಟ್ ತೊಂದರೆ ಇರ್ಬೋದು, ಮೂಳೆ ಸವಿಯೋದ್ರಿಂದ. ಸೊ ಕಾರಣ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅಕ್ಯೂಟ್ ಪೇನ್ ಬಂತು, ಈಗ ಏನೋ ಏಟ್ ಆಗಿ ಬಂದ್ರು ಅಂತವರಲ್ಲಿ ಕಂಪ್ಲೀಟ್ ರೆಸಲ್ಯೂಷನ್ ಆಗತ್ತೆ. ಅಂದ್ರೆ ಸಾಮಾನ್ಯವಾಗಿ ಅವರಲ್ಲಿ ತಿರ್ಗಾ ತೊಂದರೆ ಬರೋ ಕಾರಣಗಳಿರಲ್ಲ. ಬಟ್ ಈಗ ಕ್ರಾನಿಕ್ ಬ್ಯಾಕ್ ಪೇನ್ ಅಂದ್ವಲ್ಲ, ಈಗ 3 ತಿಂಗಳ ಮೇಲೆ 4 ತಿಂಗಳ ಮೇಲೆ ನಾವು ಕಡಿಮೆನೇ ಆಗ್ತಾ ಇಲ್ಲ ಅಂದವರಲ್ಲಿ ಈಗ ಮಲ್ಟಿ ಮೋಡಲ್ ಅಪ್ರೋಚ್ ಅಂತೀವಿ. ಈಗ ಟ್ರೀಟ್ಮೆಂಟ್ ಜೊತೆಗೆ ಅವ್ರ ಕಮಿಟ್ಮೆಂಟ್ ಕೂಡ ಬೇಕಾಗತ್ತೆ ನಮಗೆ. ಆಮೇಲೆ ಫಿಸಿಯೋಥೆರಪಿ ಮಾಡಿಸ್ಬೇಕಾಗತ್ತೆ, ಅದನ್ನ ಹಲವಾರು ತಿಂಗಳು ಮಾಡಿಸ್ಬೇಕಾಗತ್ತೆ. ಆಗ ಅವ್ರಿಗೆ ಅದರಿಂದ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಅಂದರೆ ಅದು ಲೈಫ್ ಲಾಂಗ್ ಅವ್ರಿಗೆ ಕಾಡ್ತಾ ಇರೋ ಪ್ರಾಬ್ಲಮ್ಗಳು ಕಂಡು ಬರುತ್ತೆ. ಸೊ ಈಗ ಟ್ರೀಟ್ ಮಾಡಲೇಬೋದಾ? ಮಾಡ್ಬೋದು. ಅದಕ್ಕೆ ಸರ್ಜರಿನೇ ಬೇಕಾಗತ್ತಾ? ಎಲ್ಲರಿಗೂ ಬೇಕಾಗಿಲ್ಲ. ಸೊ ನಾನು ಹೇಳ್ದಂಗೆ ವೆಯ್ಟ್ ಮ್ಯಾನೇಜ್ಮೆಂಟು, ಡಯಟ್ ಮ್ಯಾನೇಜ್ಮೆಂಟು, ಫಿಸಿಕಲ್ ಥೆರಪಿ ಅಂತೀವಿ, ಇದನ್ನು ಮಾಡ್ತಾ ಪೇಷಂಟ್ಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಬಟ್ ಇದನ್ನು ಆದಷ್ಟು ನಾವು ನೋವು ಕಡಿಮೆ ಮಾಡಬೇಕು, ಪೇಷಂಟ್ಗೆ ಆ ಫಂಕ್ಷನ್ನ ರೀಸ್ಟೋರ್ ಮಾಡಬೇಕು. ಅವ್ರು ನಡೀತಾ ಇದ್ದಿದ್ದು, ಕೂತ್ಕೊತಾ ಇದ್ದಿದ್ದು, ಆಮೇಲೆ ಆ ಕಾರಣ ಏನು, ಈ ನೋವು ಬರೋಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಆ ಕಾರಣ ನಾವು ಟ್ರೀಟ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಪೇಷಂಟ್ಗೆ ನೋವನ್ನ ಕಡಿಮೆ ಮಾಡಿ ಅವರಿಗೆ ಆ ಫಂಕ್ಷನ್ನ ವಾಪಸ್ ಕೊಡ್ಬೋದು. ಸೊ ಸಮಸ್ಯೆ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ಫಸ್ಟ್ ಕಂಡು ಹಿಡಿಬೇಕಾಗುತ್ತೆ, ಅದಾದ್ಮೇಲೆ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್ ಸಾಮಾನ್ಯವಾಗಿ ಹೇಳ್ತಾರೆ, ನಮ್ಗೆ ನಾವು ಹಾಕುವಂತ ಚಪ್ಪಲಿಯಿಂದ ಕೂಡ ನಮ್ಮ ಮೂಳೆಗಳ ಆರೋಗ್ಯ ಡಿಪೆಂಡ್ ಆಗಿರುತ್ತೆ, ಹೈ ಹೀಲ್ಸ್ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ, ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳ್ತಾರೆ, ಇದು ಹೌದಾ ಅಂತ? ಸೊ ಹೈ ಹೀಲ್ಸ್ ಜಾಸ್ತಿ ಆಗಿದಾಗ ಏನಾಗುತ್ತೆ, ಸೊ ಸಾಮಾನ್ಯವಾಗಿ ಹೆಲ್ತಿ ಇಂಡಿವಿಜುವಲ್ಸ್ ಅಂತೀವಿ, ಆ ವಯಸ್ಸಲ್ಲಿ ತೊಂದರೆ ಅಷ್ಟು ಕಂಡು ಬರಲ್ಲ. ಬಟ್ ಈಗ ವಯಸ್ಸಾದವರಲ್ಲಿ ಹೈ ಹೀಲ್ಸ್ ಹಾಕಿದಾಗ ನಾನು ಹೇಳ್ದಂಗೆ ಮೂಳೆ ಕುಸಿರುತ್ತೆ, ಮೂಳೆ ಸವ್ದಿರುತ್ತೆ. ಆಗ ನಿಮಗೆ ಜಾಸ್ತಿ ಆ ಸ್ಪೈನಲ್ ಅಲೈನ್ಮೆಂಟ್ ಅಂತೀವಿ, ಅಂದರೆ ಆ ಸ್ಪೈನ್ ಒಂದು ರೀತಿಯಲ್ಲಿ ಇರಬೇಕು.
ನೀವು ಮಲ್ಕೊಂಡಾಗೂ ಅದೇ ರೀತಿ ಮೇಂಟೈನ್ ಮಾಡಬೇಕು, ನಿಂತ್ಕೊಂಡಾಗ ಕುತ್ಕೊಂಡಾಗೂ ಅದೇ ರೀತಿ ಮೇಂಟೈನ್ ಮಾಡಬೇಕು. ನಾವು ಮಾಡಿಲ್ಲ ಅಂದಾಗ ಆಲ್ರೆಡಿ ನಮ್ಮ ಮೂಳೆ ಕುಸ್ತಿರುತ್ತೆ, ಆಲ್ರೆಡಿ ಮೂಳೆ ಮೇಲೆ ಜಾಸ್ತಿ ಪ್ರೆಷರ್ ಇರುತ್ತೆ. ಸೊ ಹೀಲ್ಸ್ ಹಾಕೊಂಡಾಗ ಆ ಮೂಳೆ ಮೇಲೆ ಪ್ರೆಷರ್ ಅಂತೀವಲ್ಲ ಅದು ಜಾಸ್ತಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಪಾಯಿಂಟಲ್ಲಿ. ಸೊ ಅದರಿಂದ ನಾವು ಸ್ವಲ್ಪ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆ ಹೀಲ್ಸ್ ಹಾಕೋದ್ರಿಂದ ತೊಂದರೆಗಳು ಬೇರೆ ಥರನೂ ಇರುತ್ತೆ. ಸೊ ಈಗ ನಾವು ಹೇಳ್ತೀವಿ ಪೇಷಂಟ್ಗೆ ಹಿಂದ್ಗಡೆ ಅಕಿಲೀಸ್ ಟೆಂಡನೈಟಿಸ್ ಅಂತೀವಿ, ಆ ಥರ ತೊಂದರೆ ಆದಾಗ ನಾವೇ ಹೀಲ್ಸ್ ಹಾಕಿ ಅಂತೀವಿ. ಸೊ ಅದು ಒಂದು ರೀತಿಯಲ್ಲಿ ಕಡಿಮೆ ಕೂಡ ಮಾಡುತ್ತೆ. ಸೊ ಅದು ಕಾರಣ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವ ಸಮಸ್ಯೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಹೀಲ್ಸ್ ಹಾಕ್ಬೇಕಾ ಹಾಕ್ಬಾರ್ದ ಅನ್ನೋದು. ಕೆಲವರಿಗೆ ಹೀಲ್ಸ್ ಹಾಕಿದ್ರೆ ಕಡಿಮೆ ಆಗುತ್ತೆ ಆ ತೊಂದರೆಗೆ, ಅಕಿಲೀಸ್ ಟೆಂಡನೈಟಿಸ್ಗೆ. ಸೊ ಬೆನ್ನಿಗೆ ರಿಲೇಟೆಡ್ ಇದೆಯಾ? ಹೌದು, ರಿಲೇಟೆಡ್ ಇದೆ. ಎಲ್ಲರಲ್ಲೂ ತೊಂದರೆ ಕಾಣುತ್ತೆ, ಎಲ್ಲರಲ್ಲೂ ತೊಂದರೆ ಕಾಣಲ್ಲ. ಪೋಸ್ಟರ್ ಅವ್ರು ನೀಟಾಗಿ ನೋಡ್ಕೊಂಡು ಪೋಸ್ಟರ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ತೊಂದರೆ ಪದೇ ಪದೇ ಕಂಡು ಬರಲ್ಲ. ಸೊ ಅವ್ರ ಪೋಸ್ಟರ್ ಮೇಂಟೈನ್ ಮಾಡಲ್ಲ, ಅದ್ರ ಜೊತೆಗೆ ಹೀಲ್ಸು ಆಗ್ತಾರೆ ಅಂದಾಗ ಎಲ್ಲಾ ಫ್ಯಾಕ್ಟರ್ಸ್ ಒಟ್ಟಿಗೆ ಸೇರಿದಾಗ ತೊಂದರೆ ಕಾಣೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾವು ಹಾಕುವಂತ ಸ್ಯಾಂಡಲ್ಗೂ ಬೆನ್ನಿನ ನರಗಳಿಗೂ ಸಂಬಂಧ ಇದೆ, ಕನೆಕ್ಷನ್ ಇದೆ. ಸ್ಮೂತ್ ಚಪ್ಪಲಿ ಹಾಕಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ರೆ ಬರೀ ಅದರಿಂದನೇ ನಿಮ್ಗೆ ತೊಂದರೆ ಬಂದಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಾಮಾನ್ಯವಾಗಿ ಆ ಒಂದು ಫ್ಯಾಕ್ಟರ್ ಇಂದ ಮಾತ್ರ ತೊಂದರೆ ಕಂಡು ಬರಲ್ಲ, ಹಲವಾರು ಫ್ಯಾಕ್ಟರ್ ಇಂದ ತೊಂದರೆ ಕಂಡು ಬರಲ್ಲ. ಕಾರಣಗಳು ಬೇರೆ ಬೇರೆ ಇರಬಹುದು. ಪೇಷಂಟ್ ಸ್ಮೋಕಿಂಗ್ ಮಾಡ್ತಾ ಇರ್ಬೋದು, ಕುಡಿತಾ ಇರ್ಬೋದು. ಸೊ ಇವೆಲ್ಲ ಸೇರಿದಾಗ ಈ ತೊಂದರೆ ಜಾಸ್ತಿ ಕಂಡು ಬರುತ್ತೆ. ಹಾಗಾದ್ರೆ ಮೂಳೆಗಳ ಸಮಸ್ಯೆ ಬರೋದಕ್ಕೆ ಕಾರಣಗಳು ಬೇರೆ ಬೇರೆ ಇರಬಹುದು ಅಂತ. ನಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ನೀವು ತೆಗೆದುಕೊಳ್ಳುವಂತ ಫುಡ್ ಕಾರಣ ಆಗಿರ್ಬೋದು. ಫುಡ್ಗೆ ಕಾರಣ ಅಂದ್ರೆ ಡೈರೆಕ್ಟ್ ಕನೆಕ್ಷನ್ಸ್ ಇರೋದಿಲ್ಲ, ಡೈರೆಕ್ಟ್ ಕನೆಕ್ಷನ್ಸ್ ಫುಡ್ಗೆ ಮತ್ತೆ ಬ್ಯಾಕ್ ಪೇನ್ಗೆ ಇರೋದಿಲ್ಲ ಅಂತ. ಡಾಕ್ಟರ್, ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬ್ಯಾಕ್ ಪೇನ್ ಬಂತು ಅಥವಾ ಬೇರೆ ಏನೋ ಬೋನಲ್ಲಿ ಫ್ರಾಕ್ಚರ್ಸ್ ಆಯ್ತು, ಪೇನ್ ಆಯ್ತು ಅಂದಾಗ ಮುಲಾಮ್ ಹಚ್ತಾರೆ ಅಥವಾ ಆಯಿಲ್ ಹಚ್ತಾರೆ. ಇದರಿಂದಾಗಿ ಕಡಿಮೆ ಮಾಡೋದಕ್ಕೆ ಆಗುತ್ತಾ ಅಂತ. ಸೊ ನಾವು ಯಾವಾಗಲೂ ಹೇಳ್ತೇವೆ ಬ್ಯಾಕ್ ಪೇನ್ ಇದ್ದಾಗ ಮೂಳೆ ಮತ್ತೆ ಮಾಂಸ. ಸೊ ಮಾಂಸ ಕಂಡ ತೊಂದರೆ ಇದ್ದಾಗ ನೀವು ಆ ಥರ ಜೆಲ್ಲು ಇಲ್ಲ ಸ್ಪ್ರೇ ಹಾಕಿ ಕಡಿಮೆ ಆಗುತ್ತೆ. ಬಟ್ ಅದನ್ನ ಜಾಸ್ತಿ ಕೂಡ ಯೂಸ್ ಮಾಡಬಾರ್ದು. ಅಂದ್ರೆ ಅದು ಟೆಂಪರರಿ ಸೊಲ್ಯೂಷನ್ ಆಗಿರುತ್ತೆ, ಟೆಂಪರರಿ ಪೇನ್ ರಿಲೀಫ್ ಅಂತ ಹೇಳ್ತೀವಿ. ಸೊ ಅದರಿಂದ ನಿಮ್ಗೆ ನೋವು ಕಡಿಮೆ ಆಗುತ್ತೆ. ಬಟ್ ನಾನು ಹೇಳ್ದಂಗೆ ನೋವು ಕಡಿಮೆ ಆದ್ಮೇಲೆ ಅದರಿಂದ ಎಕ್ಸರ್ಸೈಸ್ ಮಾಡಬೇಕಾಗತ್ತೆ, ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ ನಿಮಗೆ. ಈ ಮೂಳೆಗಳ ಆರೋಗ್ಯದ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ಏನಾದ್ರೂ ತಪ್ಪು ಕಲ್ಪನೆಗಳಿದೆಯಾ, ಮಿಸ್ಕನ್ಸೆಪ್ಷನ್ ಜನರಲ್ಲಿ ಈಗಲೂ ಕೂಡ ಇದೆಯಾ ಅಂತ? ಸೊ ಬೆನ್ನಿನ ನೋವು ಬಗ್ಗೆ ಮಾತಾಡಿದಾಗ ನನಗೆ ಸಾಮಾನ್ಯವಾಗಿ ಕಂಡುಬರೋದೇನು ಅಂದರೆ ಈ ಸ್ಪೈನಲ್ ಅನಸ್ಥೀಶಿಯಾ ಅಂತಾರೆ. ಸೊ ಅನಸ್ಥೀಶಿಯಾ ಕೊಟ್ಟಾಗ ಬೆನ್ನಲ್ಲಿ ಒಂದು ಸೂಜಿ ಹಾಕಿದಾಗ ಅದರಿಂದ ನನಗೆ ಬೆನ್ನೋವು ಬಂತು ಅಂತಾರೆ. ಅದು ಒಂದು ಕಾಮನ್ ಮಿತ್ ಆಗಿರುತ್ತೆ. ಸೊ ಸಾಮಾನ್ಯವಾಗಿ ಆ ಅನಸ್ಥೀಶಿಯಾ ಕೊಡಬೇಕಾದ್ರೆ ಅದರಿಂದ ನಾರ್ಮಲ್ ಆಗಿ ಯಾರಿಗೂ ಬೆನ್ನೋವು ಬರಲ್ಲ. ಬಟ್ ಈ ಸ್ಪೈನಲ್ ಅನಸ್ಥೀಶಿಯಾ ಕೊಟ್ಟ ಮೇಲೆ ಈಗ ವಯಸ್ಸಾಗಿರುತ್ತಲ್ಲ ಅವರಲ್ಲಿ ನಾನು ಹೇಳ್ದಂಗೆ ಮೂಳೆ ಸೌದಿರುತ್ತೆ, ಆ ಡಿಸ್ಕ್ ಅಂತೀವಲ್ಲ ಅದರಲ್ಲಿ ಟೇರ್ ಇರುತ್ತೆ, ಹರಿದಿರುತ್ತೆ, ಬಟ್ಟೆ ಮೇಲೆ ಹರಿಯೋ ಥರ. ಸೊ ಆಗ ಆ ಆಲ್ರೆಡಿ ಆಗಿರೋ ತೊಂದರೆನ ಅದು ಇನ್ಫ್ಲಮೇಟ್ ಮಾಡುತ್ತೆ. ಸೊ ಅದೊಂದು ಕಾರಣದಿಂದ ಅವ್ರಿಗೆ ಬೆನ್ನೋವು ಬರ್ಬೋದು ಹೊರತು ಇಲ್ಲಾಂದರೆ ಪೋಸ್ಚರು. ಅವರು ಈಗ ತಾಯಿ ಆಗಿರ್ತಾರೆ, ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಆ ಪೋಸ್ಟರ್ ಮುಂದೆ ಬಗ್ಗಿ ಬಗ್ಗಿ ಬೆನ್ನೋವು ಬಂದೇ ಸ್ಟಾರ್ಟ್ ಆಗುತ್ತೆ. ಬಟ್ ಅದನ್ನು ಸ್ಪೈನಲ್ ಅನಸ್ಥೀಶಿಯಾ ಅಂತ ಹೇಳ್ತಾರೆ. ಬಟ್ ಸ್ಪೈನಲ್ ಅನಸ್ಥೀಶಿಯಾ ಬೇರೆ ತೊಂದರೆಗಳು ಆಗ್ಬೋದು. ಸೊ ಅದೇ ಜಾಗದಲ್ಲಿ ಇನ್ಫೆಕ್ಷನ್ ಆಗ್ಬೋದು ಅನಸ್ಥೀಶಿಯಾ ಕೊಟ್ಟಿರೋ ಜಾಗದಲ್ಲಿ, ಇಲ್ಲಾಂದರೆ ಅದೇ ಜಾಗದಲ್ಲಿ ರಕ್ತ ಬಂದು ಹೆಪ್ಪು ಕಟ್ಕೊಬೋದು. ಆ ತೊಂದರೆಗಳಾದಾಗ ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಇರುತ್ತೆ. ಬಟ್ ಸಾಮಾನ್ಯವಾಗಿ ಅನಸ್ಥೀಶಿಯಾ ಕೊಡೋದ್ರಿಂದ ಬೆನ್ನೋವು ಬರುತ್ತೆ ಅಂತ ಜನರು ನಂಬಿದ್ದಾರೆ, ಅದು ತಪ್ಪು ಕಲ್ಪನೆ. ಓಕೆ ಡಾಕ್ಟರ್, ಕೊನೆಯದಾಗಿ ಮೂಳೆಗಳ ಆರೋಗ್ಯದ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ನಾನು ಏನು ಹೇಳಬೇಕು ಅಂದರೆ ಸಾಮಾನ್ಯವಾಗಿ ನಿಮ್ಮ ವೆಯ್ಟ್ ಮ್ಯಾನೇಜ್ ಮಾಡಿ, ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡ್ಕೊಳ್ಳಿ, ಸ್ಮೋಕಿಂಗ್ನ ಬಿಡಿ, ಆಮೇಲೆ ಓಡಾಡಿ ಚೆನ್ನಾಗಿ, ವಿಟಮಿನ್ ಡಿ, ವಿಟಮಿನ್ B12 ಚೆಕ್ ಮಾಡಿಸ್ತಾ ಇರಿ 45 ವರ್ಷ ಮೇಲೆ ಇರೋರಿಗೆ. ಆಮೇಲೆ ಏಟಾಯಿತು ಇಲ್ಲಾಂದರೆ ಎರಡೂ ಕಾಲಲ್ಲಿ ನೋವು ಬರ್ತಾ ಇದೆ, ಜೋಮ್ ಬರ್ತಾ ಇದೆ, ಬ್ಯಾಲೆನ್ಸ್ ತಪ್ತಾ ಇದೆ, ನಿಮಗೆ ಗೊತ್ತಿಲ್ಲದೇ ತಡೆಯೋಕ್ಕಾಗ್ತಾ ಇಲ್ಲ, ಎಲ್ಲ ಕಡೆ ನಿಮಗೆ ಟಾಯ್ಲೆಟ್ ತೊಂದರೆ ಆಗ್ತಾಯಿದೆ ಅಂದಾಗ ಇಮಿಡಿಯೇಟಿಗೆ ನಿಮ್ಮ ಡಾಕ್ಟ್ರನ್ನ ಭೇಟಿ ಮಾಡಿ. ಸೊ ಸ್ಪೈನ್ ಇಶ್ಯೂಸ್ ಇದ್ದಾಗ ಡಾಕ್ಟ್ರು ನಿಮಗೆ ಕರೆಕ್ಟ್ ಸಲಹೆ ಕೊಡ್ತಾರೆ. ಎಲ್ಲದಕ್ಕೂ ಆಪ್ರೇಷನ್ ಒಂದೇ ಅಲ್ಲ, ಅದನ್ನು ನಾವು ಆಪ್ರೇಷನಲ್ಲಿ ಕೂಡ ಟ್ರೀಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಳೆಗಳ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು, ಕಾಮನ್ ಆಗಿ ಯಾವೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಅದಕ್ಕೆ ಪರಿಹಾರ ಏನಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಳೆಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.